ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇನ್ಪುಟ್ ಡಿವೈಸ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಅಂದರೆ ಇನ್ಪುಟ್ ಡಿವೈಸ್ ಅಂದರೆ ಏನು, ಯಾವುದೆಲ್ಲ ಇನ್ಪುಟ್ ಡಿವೈಸ್ಗಳಿವೆ ಮತ್ತು ಇನ್ಪುಟ್ ಡಿವೈಸ್ಗಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಹೀಗೆ ಇನ್ಪುಟ್ ಡಿವೈಸ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ಅಟ್ ದ ಸೇಮ್ ಟೈಮ್ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಹೋಗಿ. ವಾಟ್ ಈಸ್ ಆನ್ ಇನ್ಪುಟ್ ಡಿವೈಸ್? ಮೊದಲಿಗೆ ನಾವು ಇನ್ಪುಟ್ ಡಿವೈಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಇಟ್ ಈಸ್ ಯೂಸ್ಡ್ ಟು ಎಂಟರ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಇಂಟು ಎ ಕಂಪ್ಯೂಟರ್. ಇನ್ಪುಟ್ ಡಿವೈಸ್ ಅಂತಂದರೆ ಕಂಪ್ಯೂಟರ್ಗೆ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ಗಳನ್ನು ಎಂಟರ್ ಮಾಡೋದಕ್ಕೆ ಬಳಸುವಂಥ ಸಾಧನಕ್ಕೆ ನಾವು ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ಡೇಟಾ ಅಂದರೆ ಮಾಹಿತಿ, ಇನ್ಸ್ಟ್ರಕ್ಷನ್ಸ್ ಅಂದರೆ ಸೂಚನೆಗಳನ್ನು ಕೊಡೋದು. ಕಂಪ್ಯೂಟರ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಅಥವಾ ಸೂಚನೆಗಳನ್ನು ಕೊಡೋದಕ್ಕೆ ನಾವು ಇನ್ಪುಟ್ ಡಿವೈಸ್ಗಳನ್ನು ಯೂಸ್ ಮಾಡ್ತೀವಿ. ಇನ್ನೂ ಸಿಂಪಲಾಗಿ ಹೇಳೋದಾದರೆ ಕಂಪ್ಯೂಟರ್ ಏನು ಮಾಡಬೇಕು ಅಂತ ಹೇಳೋದಕ್ಕೆ ಯಾವ ಡಿವೈಸನ್ನು ನಾವು ಬಳಸ್ತೀವೋ ಅದಕ್ಕೆ ನಾವು ಇನ್ಪುಟ್ ಡಿವೈಸ್ ಅಂತ ಕರಿಬೋದು. ಇದಕ್ಕೆ ಎಕ್ಸಾಂಪಲನ್ನು ನೋಡೋದಾದರೆ ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಮೈಕ್ರೋಫೋನ್ ಎಕ್ಸೆಟ್ರಾ ಇವೆಲ್ಲನೂ ಇನ್ಪುಟ್ ಡಿವೈಸ್ಗಳಿಗೆ ಉದಾಹರಣೆಗಳಾಗಿದೆ. ಇವುಗಳ ಬಗ್ಗೆ ನಾನು ಮುಂದೆ ತುಂಬ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ಟೈಪ್ಸ್ ಆಫ್ ಇನ್ಪುಟ್ ಡಿವೈಸಸ್. ಈಗ ನಾವು ಇನ್ಪುಟ್ ಡಿವೈಸ್ಗಳ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಎರಡು ವಿಧಗಳು ಬರುತ್ತೆ. ಒಂದು ಮ್ಯಾನ್ಯುವಲ್ ಡೇಟಾ ಎಂಟ್ರಿ ಡಿವೈಸಸ್, ಮತ್ತೊಂದು ಡೈರೆಕ್ಟ್ ಡೇಟಾ ಎಂಟ್ರಿ ಡಿವೈಸಸ್. ಈ ಮ್ಯಾನ್ಯುವಲ್ ಡೇಟಾ ಎಂಟ್ರಿ ಡಿವೈಸಸ್ಗಳಲ್ಲಿ ಯೂಸರ್ ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟ್ಲಿ ಇನ್ಪುಟ್ಸ್ ಡೇಟಾ, ಅಂದರೆ ಕಂಪ್ಯೂಟರನ್ನು ಬಳಸುವಂಥ ಬಳಕೆದಾರ ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟ್ಲಿ ಡೇಟಾವನ್ನು ಇನ್ಪುಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕೀಬೋರ್ಡ್ ಯಾವುದೇ ಕಾರಣಕ್ಕೂ ಆಟೋಮೆಟಿಕ್ಕಾಗಿ ಡೇಟಾವನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಿಲ್ಲ. ಅದನ್ನು ಯಾವ ಒಂದು ಯೂಸರ್ ಬಳಸ್ತಾ ಇರ್ತಾರೋ ಅವರು ಡೈರೆಕ್ಟಾಗಿ ಅವರೇ ಟೈಪ್ ಮಾಡಿ ಅದಕ್ಕೆ ಕೀಬೋರ್ಡ್ನ ಮುಖಾಂತರ ಕಂಪ್ಯೂಟರ್ಗೆ ಇನ್ಪುಟನ್ನು ಕೊಡ್ತಾ ಹೋಗ್ತಾರೆ. ಮತ್ತು ಅದೇ ರೀತಿ ಮೌಸ್ ಮತ್ತು ಜಾಯ್ಸ್ಟಿಕ್ ಇವೆಲ್ಲನೂ ಮ್ಯಾನ್ಯುವಲ್ ಡೇಟಾ ಎಂಟ್ರಿ ಡಿವೈಸ್ಗೆ ಉದಾಹರಣೆಗಳಾಗಿರುತ್ತೆ. ಮತ್ತೊಂದು ಡೈರೆಕ್ಟ್ ಡೇಟಾ ಎಂಟ್ರಿ ಡಿವೈಸ್ ಇದೇನು ಮಾಡುತ್ತೆ ಅಂತಂದರೆ ಆಟೋಮೆಟಿಕಲಿ ಕ್ಯಾಪ್ಚರ್ ಡೇಟಾ. ಉದಾಹರಣೆಗೆ ಸ್ಕ್ಯಾನರ್ ಇರ್ಬೋದು, ಬಾರ್ಕೋಡ್ ರೀಡರ್ ಇರ್ಬೋದು, ಇವೆಲ್ಲ ಏನು ಮಾಡುತ್ತೆ ಅಂತಂದರೆ ಆಟೋಮೆಟಿಕ್ಕಾಗಿ ಡೇಟಾವನ್ನು ಕ್ಯಾಪ್ಚರ್ ಮಾಡಿಕೊಂಡು ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಈಗ ನಾವು ಒಂದೊಂದೇ ಇನ್ಪುಟ್ ಡಿವೈಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ನಾವು ಒಂದು ಇನ್ಪುಟ್ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ನೀವೆಲ್ಲರೂ ನೋಡೇ ಇರ್ತೀರ. ಇದು ಕೀಬೋರ್ಡ್. ಸಾಮಾನ್ಯವಾಗಿ ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಇದರಲ್ಲಿ ಸಾಕಷ್ಟು ಕೀಗಳಿರುತ್ತೆ. ಈಗ ಒಂದೊಂದೇ ಕೀಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಒಂದು ಸ್ಟ್ಯಾಂಡರ್ಡ್ ಕೀಬೋರ್ಡ್ ಒಟ್ಟು 104 ಕೀಗಳನ್ನು ಒಳಗೊಂಡಿರುತ್ತೆ. ಒಟ್ಟು 104 ಕೀಗಳನ್ನು ಒಂದು ಸ್ಟ್ಯಾಂಡರ್ಡ್ ಕೀಬೋರ್ಡ್ ಒಳಗೊಂಡಿರುತ್ತೆ. ಈಗ ಒಂದೊಂದೇ ಕೀಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೀವಿಲ್ಲಿ ನೋಡ್ಬೋದು ಟಾಪ್ ಕಾರ್ನರಲ್ಲಿ ಒಂದು ESC ಅನ್ನುವಂಥ ಒಂದು ಕೀ ಇದೆ. ಇದರ ಹೆಸರು ಎಸ್ಕೇಪ್ ಕೀ ಅಂತ. ಇದನ್ನು ಸಾಮಾನ್ಯವಾಗಿ ಯಾವುದಾದ್ರು ಅಪ್ಲಿಕೇಶನ್ ರನ್ ಆಗ್ತಾ ಇದ್ದರೆ ಅದರಿಂದ ಎಕ್ಸಿಟ್ ಆಗೋದಕ್ಕೆ ಅಥವಾ ಫುಲ್ ಸ್ಕ್ರೀನ್ ಏನಾದರೂ ಆನ್ ಆಗಿದ್ದರೆ ಅದರಿಂದ ಎಕ್ಸಿಟ್ ಆಗೋದಕ್ಕೆ ಈ ಒಂದು ಎಸ್ಕೇಪ್ ಕೀಯನ್ನು ಬಳಸಲಾಗುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ನಂಬರ್ಸ್ಗಳು ಇಲ್ಲಿ ಇರುವಂಥದ್ದು. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಮತ್ತು ನಂಬರ್ಸ್ ಇಲ್ಲಿದೆ. ಅದೆಲ್ಲನೂ ಫಸ್ಟ್ ನಾನು ಮಾರ್ಕ್ ಮಾಡಿಬಿಡ್ತೀನಿ. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ನಂಬರ್ಸ್. ಮತ್ತು ಇಲ್ಲಿ ಆಲ್ಫಾಬೆಟ್ಸ್ಗಳು ಕೂಡ ಇದೆ. ನೀವು ನೋಡ್ಬೋದು ಆಲ್ಫಾಬೆಟ್ಸ್ ಇದೆ. ABCD ZX CB BNM ಹೀಗೆ ಆಲ್ಫಾಬೆಟ್ಸ್ಗಳು ಕೂಡ ಇದೆ. ಇದನ್ನು ಏನಂತ ಕರೀತಾರೆ ಅಂತಂದರೆ ಆಲ್ಫಾ ನ್ಯೂಮರಿಕ್ ಕೀ ಅಂತ ಕರೀತಾರೆ. ಇದನ್ನೇನಂತ ಕರೀತಾರೆ ಅಂದರೆ ಆಲ್ಫಾ ನ್ಯೂಮರಿಕ್ ಕೀಪ್ಯಾಡ್ ಅಂತ ಕರೀತಾರೆ. ಸೊ ಇದರ ಮುಖಾಂತರ ನಾವೇನು ಮಾಡ್ತೀವಿ, ಆಲ್ಫಾಬೆಟ್ಸ್ಗಳು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಗಳು ಮತ್ತು ನಂಬರ್ಸ್ಗಳನ್ನು ನಾವು ಕಂಪ್ಯೂಟರ್ಗೆ ಇನ್ಪುಟ್ ಮಾಡ್ತೀವಿ. ಮತ್ತು ಟ್ಯಾಬ್ ಅನ್ನುವಂಥ ಒಂದು ಕೀ ಇದೆ. ಕ್ಯಾಪ್ಸ್ ಲಾಕನ್ನು ಆಫ್ ಆನ್ ಮಾಡಿಕೊಂಡ್ರೆ ನಮಗೆ ಏನು ಬರುತ್ತೆ, ಕ್ಯಾಪಿಟಲ್ ಲೆಟರ್ ಆಫ್ ಮತ್ತು ಆನ್ ಆಗುತ್ತೆ. ಮತ್ತು ಶಿಫ್ಟ್ ಕೀ ಇದೆ, ಈ ಕಡೆ ಒಂದು ಶಿಫ್ಟ್ ಕೀ ಕೂಡ ಇದೆ. ಮತ್ತು ಕಂಟ್ರೋಲ್ ಕೀ ಇದೆ, ಈ ಕಡೆನೂ ಒಂದು ಕಂಟ್ರೋಲ್ ಕೀ ಇದೆ. ಮತ್ತು ಆಲ್ಟ್ ಕೀ ಇದೆ, ಈ ಕಡೆನೊಂದು ಆಲ್ಟ್ ಕೀ ಇದೆ. ಮತ್ತು ವಿಂಡೋಸ್ ಕೀ ಇದೆ, ಈ ಕಡೆನೊಂದು ವಿಂಡೋಸ್ ಕೀ ಇದೆ. ಇವೆಲ್ಲನೂ ಕಂಟ್ರೋಲ್ಸ್ ಕೀ ಆಗಿರುತ್ತೆ. ಇವುಗಳ ಕಾಂಬಿನೇಷನನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಆಪರೇಷನ್ಸ್ಗಳನ್ನು ಮಾಡ್ಬೋದಾಗಿರುತ್ತೆ. ಮತ್ತು ಬ್ಯಾಕ್ ಸ್ಪೇಸ್ ಮತ್ತು ಡಿಲೀಟ್ ಅನ್ನುವಂಥ ಕೀಗಳಿದೆ. ಇವುಗಳನ್ನು ಡಿಲೀಟ್ ಮಾಡೋದಕ್ಕೆ ಬಳಸ್ತಾರೆ. ಬ್ಯಾಕ್ ಸ್ಪೇಸ್ ಎಡಗಡೆಗೆ ಡಿಲೀಟ್ ಮಾಡಿದ್ರೆ ಡಿಲೀಟ್ ಅನ್ನುವಂಥ ಬಟನ್ ರೈಟ್ ಸೈಡ್ಗೆ ಡಿಲೀಟ್ ಮಾಡುತ್ತೆ. ಮತ್ತು ಇಲ್ಲೊಂದು ಎಂಟರ್ ಅನ್ನುವಂಥ ಒಂದು ಬಟನ್ ಇದೆ, ಮತ್ತೊಂದು ಇಲ್ಲಿ ಎಂಟರ್ ಅನ್ನುವಂಥ ಬಟನ್ ಇದೆ. ಇದ್ರ ಕೆಲಸ ಸಾಮಾನ್ಯವಾಗಿ ಇದು ಓಕೆ ಕೊಡೋದಕ್ಕೆ ಇದನ್ನು ಬಳಸ್ತಾರೆ. ಮತ್ತು ಇಲ್ಲಿ ನೀವು ಗಮನಿಸ್ಬೋದು ಆರೋ ಮಾರ್ಕ್ಗಳಿದೆ. ಇದನ್ನು ನ್ಯಾವಿಗೇಷನ್ ಕೀ ಅಂತ ಕರಿತೀವಿ. ಆ ಕಡೆ ಈ ಕಡೆ ಓಡಾಡಿಸೋದಕ್ಕೆ ಇದನ್ನು ಬಳಸಲಾಗುತ್ತೆ. ಮತ್ತು ಇಲ್ಲಿ ನೀವು ನೋಡ್ಬೋದು ನಂಬರ್ಗಳಿದೆ 1 2 3 4 ಅಂತ. ಕ್ಯಾಲ್ಕುಲೇಟರ್ ಮಾದರಿಯಲ್ಲಿ ನಂಬರ್ಸ್ಗಳಿವೆ. ಇದಕ್ಕೇನಂತ ಕರೀತಾರೆ ಅಂತಂದರೆ ನ್ಯೂಮೆರಿಕ್ ಕೀಪ್ಯಾಡ್ ಅಂತ ಕರೀತಾರೆ. ನ್ಯೂಮೆರಿಕ್ ಕೀಪ್ಯಾಡ್ ಅಂತ ಕರೀತಾರೆ. ಮತ್ತು ಇಲ್ಲಿ ಇನ್ಸರ್ಟ್, ಹೋಮ್, ಡಿಲೀಟ್, ಎಂಡ್ ಇವೆಲ್ಲನೂ ಸಾಮಾನ್ಯವಾಗಿ ಇವೆಲ್ಲ MS ವರ್ಡ್ಗಳಲ್ಲಿ ಯೂಸ್ ಆಗುತ್ತೆ. ಮತ್ತು ಪ್ರಿಂಟ್ ಸ್ಕ್ರೀನ್ ಅಂತ ಇದೆ. ಇದರಲ್ಲಿ ಸ್ಕ್ರೀನನ್ನು ಪ್ರಿಂಟ್ ಮಾಡ್ಬೋದು. ಸ್ಕ್ರೋಲ್ ಆಗೋದು ಆಫ್ ಮತ್ತು ಆನ್ ಮಾಡ್ಕೋಬೋದು.
ಮತ್ತು ಪಾಸ್ ಬ್ರೇಕ್ ಅಂತ ಇದೆ. ನೀವೇನಾದರೂ ರನ್ ಮಾಡ್ತಾ ಇರೋದ್ರಿಂದ ಪಾಸ್ ತಗೋಬೇಕು ಅಥವಾ ಬ್ರೇಕ್ ತಗೋಬೇಕು ಅಂತಂದರೆ ಇದನ್ನು ಪ್ರೆಸ್ ಮಾಡಿದ್ರೆ ಅದು ಪಾಸ್ ಅಥವಾ ಬ್ರೇಕನ್ನು ಕೊಡುತ್ತೆ. ನೆಕ್ಸ್ಟು ಇಲ್ಲೊಂದು ತುಂಬಾ ದೊಡ್ಡದಾಗಿರುವಂಥ ಒಂದು ಕೀ ಇದೆ, ಇದರ ಹೆಸರು ಸ್ಪೇಸ್ ಬಾರ್. ನಿಮಗೂ ಗೊತ್ತಿರುತ್ತೆ ಅದು ಸ್ಪೇಸ್ ಬಾರ್ ಅಂತ. ಇದು ಕೀಬೋರ್ಡ್ನಲ್ಲಿರುವಂಥ ಅತ್ಯಂತ ದೊಡ್ಡದಾದ ಒಂದು ಕೀ ಆಗಿದೆ. ಮತ್ತು ಇವೆಲ್ಲಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂತಂದರೆ ಫಂಕ್ಷನ್ಸ್ ಕೀಸ್. ಇಲ್ಲಿ ನೀವು ನೋಡ್ಬೋದು F1, F2, F3, F4 ಅಂತ F1ಇಂದ ಹಿಡಿದು ಒಟ್ಟು F12ವರೆಗೂ ಕಾಣಿಸ್ತಾ ಇದೆ. ಅದನ್ನು ನಾನೀಗ ಮಾರ್ಕ್ ಮಾಡ್ತೀನಿ. F1ಇಂದ F12ವರೆಗೂ ಇದೆ, ನೀವಿಲ್ಲಿ ನೋಡ್ತಾ ಇರ್ಬೋದು. F1ಇಂದ F12ವರೆಗೂ ಇದೆ. ಸೊ ಇದಕ್ಕೆ ಏನಂತ ಕರೀತಾರೆ ಅಂತಂದರೆ ಫಂಕ್ಷನ್ ಕೀಸ್ ಅಂತ ಕರೀತಾರೆ. ಈ ಒಂದು ಫಂಕ್ಷನ್ ಕೀಸ್ಗಳು ಏನು ಕೆಲಸ ಮಾಡುತ್ತೆ ಅಂತಂದರೆ ಪ್ರತಿಯೊಂದು ಫಂಕ್ಷನ್ಸ್ ಕೀಗಳು ಅದರದೇ ಆದ ಒಂದು ಡೆಡಿಕೇಟೆಡ್ ವರ್ಕನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ F5 ಪ್ರೆಸ್ ಮಾಡಿದ್ರೆ ಕಂಪ್ಯೂಟರ್ ಏನಾಗುತ್ತೆ, ರಿಫ್ರೆಶ್ ಆಗುತ್ತೆ. ಮತ್ತು F11 ನೀವೇನಾದರೂ ಪ್ರೆಸ್ ಮಾಡಿದ್ರೆ ಫುಲ್ ಸ್ಕ್ರೀನ್ ಆಫ್ ಮತ್ತು ಆನ್ ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ಫಂಕ್ಷನ್ ಕೀಗಳು ವರ್ಕ್ ಆಗುತ್ತೆ. ಇವುಗಳ ಬಗ್ಗೆ ನಾನು ಮುಂದೆ ತುಂಬ ಡೀಟೇಲ್ ಆಗಿ ಮಾತಾಡ್ತೀನಿ. ಅಂದರೆ ಪ್ರತಿಯೊಂದು ಫಂಕ್ಷನ್ ಕೀಗಳು ಯಾವೆಲ್ಲ ಕೆಲಸಗಳನ್ನು ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ಮಾಹಿತಿನ ಈಗ ನೀವು ತಿಳ್ಕೊಂಡಿರಿ. ಕೀಬೋರ್ಡ್ ಬಗ್ಗೆ ನಾವು ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಪ್ರೈಮರಿ ಇನ್ಪುಟ್ ಡಿವೈಸ್. ಈ ಒಂದು ಕೀಬೋರ್ಡನ್ನು ಪ್ರೈಮರಿ ಇನ್ಪುಟ್ ಡಿವೈಸ್ ಅಂತ ಕೂಡ ಕರೀತಾರೆ. ಯಾಕಂದರೆ ನೀವು ಗಮನಿಸಿರ್ಬೋದು, ಬೇರೆ ಇನ್ಪುಟ್ ಡಿವೈಸ್ ಇಲ್ಲ ಅಂತಂದ್ರೂ ಕಂಪ್ಯೂಟರ್ ಆರಾಮಾಗಿ ವರ್ಕ್ ಆಗುತ್ತೆ. ಆದರೆ ಕೀಬೋರ್ಡ್ ಇಲ್ಲ ಅಂತಂದರೆ ನೀವು ಕಂಪ್ಯೂಟರ್ನ ಆಪ್ರೇಟ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಕೀಬೋರ್ಡನ್ನು ಪ್ರೈಮರಿ ಇನ್ಪುಟ್ ಡಿವೈಸ್ ಅಂತ ಕರೀತಾರೆ. ಇಟ್ ವಾಸ್ ಇನ್ವೆಂಟೆಡ್ ಬೈ ಕ್ರಿಸ್ಟೋಫರ್ ಲ್ಯಾಥಮ್ ಶೋಲ್ಸ್. ಕ್ರಿಸ್ಟೋಫರ್ ಲ್ಯಾಥಮ್ ಶೋಲ್ಸ್ ಅನ್ನೋರು ಈ ಒಂದು ಕೀಬೋರ್ಡನ್ನು ಇನ್ವೆಂಟ್ ಮಾಡಿದ್ದಾರೆ. ಇಟ್ ಈಸ್ ಯೂಸ್ಡ್ ಟು ಎಂಟರ್ ಆಲ್ಫಾ ನ್ಯೂಮರಿಕಲ್ ಡೇಟಾ. ಈ ಒಂದು ಕೀಬೋರ್ಡನ್ನು ಆಲ್ಫಾ ನ್ಯೂಮರಿಕಲ್ ಡೇಟಾವನ್ನು ಎಂಟರ್ ಮಾಡೋದಕ್ಕೆ, ಇಲ್ಲಿಗೆ ಕಂಪ್ಯೂಟರ್ಗೆ ಎಂಟರ್ ಮಾಡೋದಕ್ಕೆ ಬಳಸಲಾಗುತ್ತೆ. ಆಲ್ಫಾ ನ್ಯೂಮರಿಕಲ್ ಅಂತಂದರೆ ಆಲ್ಫಾಬೆಟ್ ಪ್ಲಸ್ ನಂಬರ್ಸ್. ಆಲ್ಫಾಬೆಟ್ ಪ್ಲಸ್ ನಂಬರ್ಸನ್ನು ಏನಂತ ಕರೀತಾರೆ, ಆಲ್ಫಾ ನ್ಯೂಮರಿಕಲ್ ಅಂತ ಕರೀತಾರೆ. ಈ ಒಂದು ಆಲ್ಫಾ ನ್ಯೂಮರಿಕಲ್ ಡೇಟಾವನ್ನು ಕಂಪ್ಯೂಟರ್ಗೆ ಎಂಟರ್ ಮಾಡೋದಕ್ಕೆ ಕೀಬೋರ್ಡ್ಗಳನ್ನು ಬಳಸಲಾಗುತ್ತೆ. ಸ್ಟ್ಯಾಂಡರ್ಡ್ ಕೀಬೋರ್ಡ್ ಹ್ಯಾಸ್ 104 ಕೀಸ್. ಒಂದು ಸ್ಟ್ಯಾಂಡರ್ಡ್ ಕೀಬೋರ್ಡ್ನಲ್ಲಿ ಒಟ್ಟು 104 ಕೀಗಳಿರುತ್ತೆ. ಟೈಪ್ಸ್ ಆಫ್ ಕೀಸ್ ಆನ್ ಎ ಕೀಬೋರ್ಡ್. ಕೀಬೋರ್ಡ್ನಲ್ಲಿ ಯಾವ ರೀತಿಯ ಕೀಗಳಿವೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಈಗಾಗಲೇ ನಾನು ಇದನ್ನು ಕೀಬೋರ್ಡ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಎಕ್ಸ್ಟ್ರಾ ಮಾಹಿತಿಯನ್ನು ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಇದನ್ನು ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಆಲ್ಫಾ ನ್ಯೂಮರಿಕಲ್ ಕೀಸ್, ಇದನ್ನು ನಾನು ಕೀಬೋರ್ಡ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಂಕ್ಷನ್ ಕೀಸ್, ಇದನ್ನು ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಟ್ರೋಲ್ ಕೀಸ್, ನ್ಯಾವಿಗೇಷನ್ ಕೀಸ್, ನ್ಯೂಮರಿಕ್ ಕೀಪ್ಯಾಡ್, ಎಸ್ಕೇಪ್ ಕೀ ಮತ್ತು ಎಂಟರ್ ಕೀ, ಇವೆಲ್ಲನೂ ನಾನು ಕೀಬೋರ್ಡ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸದ್ಯಕ್ಕೆ ನಾನೀಗ ಇದನ್ನು ಫಂಕ್ಷನ್ ಕೀಗಳ ಬಗ್ಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ನಾವು ಫಂಕ್ಷನ್ ಕೀಗಳ ಬಗ್ಗೆ ತುಂಬ ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ. ಒಟ್ಟು 12 ಫಂಕ್ಷನ್ ಕೀಗಳಿರುತ್ತೆ. ಕೀಬೋರ್ಡ್ನಲ್ಲಿ ಒಟ್ಟು 12 ಫಂಕ್ಷನ್ ಕೀಗಳಿರುತ್ತೆ. ಈ ಫಂಕ್ಷನ್ ಕೀಗಳನ್ನು ಎಕ್ಸಾಮ್ಗಳಲ್ಲಿ ಸಾಕಷ್ಟು ಬಾರಿ ಕೇಳಿರೋದ್ರಿಂದ ಈ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಾನ್ಸಂಟ್ರೇಟ್ ಮಾಡಿ ಇದನ್ನು ನೋಡ್ತಾ ಹೋಗಿ. ಒಟ್ಟು ಕೀಬೋರ್ಡ್ನಲ್ಲಿ 12 ಫಂಕ್ಷನ್ ಕೀಗಳಿರುತ್ತೆ. ನೀವೇನಾದರೂ F1 ಅನ್ನುವಂಥ ಫಂಕ್ಷನ್ ಕೀಯನ್ನು ಪ್ರೆಸ್ ಮಾಡಿದ್ರೆ ಹೆಲ್ಪ್ ಸ್ಕ್ರೀನ್ ಓಪನ್ ಆಗುತ್ತೆ. F2 ಪ್ರೆಸ್ ಮಾಡಿದ್ರೆ ರಿನೇಮ್ ಎ ಫೈಲ್, ಅಂದರೆ ಒಂದು ಫೈಲ್ಗೆ ನೀವು ರಿನೇಮ್ ಮಾಡ್ಬೋದು, ಅಂದರೆ ಒಂದು ಫೈಲ್ ನೇಮನ್ನು ಚೇಂಜ್ ಮಾಡ್ಬೋದಾಗಿರುತ್ತೆ. F3 ಪ್ರೆಸ್ ಮಾಡಿದ್ರೆ ಸರ್ಚ್ ಫೀಚರ್ಸ್, ಅಂದರೆ ಸರ್ಚ್ ಆಪ್ಷನ್ಸ್ಗಳು ಓಪನ್ ಆಗುತ್ತೆ. ಅಥವಾ ನೀವು F4 ಪ್ರೆಸ್ ಮಾಡಿದ್ರೆ, ಜಸ್ಟ್ F4 ಮಾತ್ರ ಅಲ್ಲ, ಆಲ್ಟ್ ಜೊತೆಗೆ F4 ನೀವು ಪ್ರೆಸ್ ಮಾಡಿದ್ರೆ ಕ್ಲೋಸಸ್ ದ ವಿಂಡೋ, ಅಂದರೆ ಒಂದು ವಿಂಡೋವನ್ನು ಅದು ಕ್ಲೋಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಫೋಟೋವನ್ನು ನೋಡ್ತಾ ಇರ್ತೀರಾ ಕಂಪ್ಯೂಟರ್ನಲ್ಲಿ. ಸೊ ಆಗ ನೀವು ಆಲ್ಟ್ ಜೊತೆಗೆ F4 ಪ್ರೆಸ್ ಮಾಡಿದ್ರೆ ಆ ನೋಡ್ತಾ ಇರುವಂಥ ಫೋಟೋ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ನೀವೇನಾದರೂ F6 ಪ್ರೆಸ್ ಮಾಡಿದ್ರೆ ಮೂವ್ಸ್ ಟು ದಿ ಅಡ್ರೆಸ್ ಬಾರ್, ಅಂದರೆ ನೀವೇನಾದರೂ ಬ್ರೌಸರಲ್ಲಿ ಏನಾದರೂ ಬ್ರೌಸ್ ಮಾಡ್ತಾಯಿದ್ರೆ, ಅಂದರೆ ಗೂಗಲ್ ಕ್ರೋಮ್ ಇರ್ಬೋದು ಅಥವಾ ಮೊಜಿಲಾ ಫೈರ್ಫಾಕ್ಸಲ್ಲಿ ನೀವೇನಾದರೂ ಬ್ರೌಸ್ ಮಾಡ್ತಾಯಿದ್ರೆ ಆ ಸಂದರ್ಭದಲ್ಲಿ ನೀವು F6 ಪ್ರೆಸ್ ಮಾಡಿದ್ರೆ ಅದು ಎಲ್ಲೋಗುತ್ತೆ ಅಂತಂದರೆ ಅಡ್ರೆಸ್ ಬಾರ್ಗೆ ಹೋಗುತ್ತೆ. ಅಡ್ರೆಸ್ ಬಾರ್ ಅಂತಂದರೆ ನೀವು google.com ಅಥವಾ facebook.com ಅಂತ ಟೈಪ್ ಮಾಡ್ತಿರಲ್ಲ, ಅದಕ್ಕೆ ಅಡ್ರೆಸ್ ಬಾರ್ ಅಂತ ಕರೀತಾರೆ. ಈ ಒಂದು ಅಡ್ರೆಸ್ ಬಾರ್ಗೆ F6 ಫಂಕ್ಷನ್ ಕೀಯನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನೀವು ಅಲ್ಲಿಗೆ ಹೋಗ್ಬೋದಾಗಿರುತ್ತೆ. ಫಂಕ್ಷನ್ ಕೀಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ F7 ಪ್ರೆಸ್ ಮಾಡಿದ್ರೆ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರನ್ನು ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಮತ್ತು ನೀವು F8 ಪ್ರೆಸ್ ಮಾಡಿದ್ರೆ ಬೂಟ್ ಮೆನು ಓಪನ್ ಆಗುತ್ತೆ. ಬೂಟ್ ಮೆನು ಅಂತಂದರೆ ನೀವು ಕಂಪ್ಯೂಟರ್ನ ಆನ್ ಮಾಡಿದಾಗ ಆ ಒಂದು ಆನ್ ಆಗುವಂಥ ಪ್ರಕ್ರಿಯೆ ಏನಂತ ಕರೀತಾರೆ, ಬೂಟಿಂಗ್ ಅಂತ ಕರೀತಾರೆ. ಸೊ ಈ ಒಂದು ಸಂದರ್ಭದಲ್ಲಿ, ಅಂದರೆ ಬೂಟಿಂಗ್ ಆಗ್ತಿರುವಂಥ ಸಂದರ್ಭದಲ್ಲಿ ನೀವು F8 ಪ್ರೆಸ್ ಮಾಡಿದ್ರೆ ಬೂಟ್ ಮೆನು ಓಪನ್ ಆಗುತ್ತೆ. ಮತ್ತು F9 ನೀವು ಪ್ರೆಸ್ ಮಾಡಿದ್ರೆ ರಿಫ್ರೆಶ್ ಡಾಕ್ಯುಮೆಂಟ್ ಇನ್ MS ವರ್ಡ್, ಅಂದರೆ MS ವರ್ಡ್ನಲ್ಲಿ ಇರುವಂಥ ಡಾಕ್ಯುಮೆಂಟ್ ಏನಾಗುತ್ತೆ, ರಿಫ್ರೆಶ್ ಆಗುತ್ತೆ. ಮತ್ತು F10 ನೀವು ಪ್ರೆಸ್ ಮಾಡಿದ್ರೆ ಓಪನ್ಸ್ ಮೆನು ಬಾರ್. F10 ಪ್ರೆಸ್ ಮಾಡೋದ್ರ ಮುಖಾಂತರ ಏನಾಗುತ್ತೆ, ಮೆನು ಬಾರ್ ಓಪನ್ ಆಗುತ್ತೆ.
ಮತ್ತು F11 ಪ್ರೆಸ್ ಮಾಡೋದ್ರ ಮುಖಾಂತರ ಫುಲ್ ಸ್ಕ್ರೀನ್ ಓಪನ್ ಆಗುತ್ತೆ. ಅಂದರೆ ನೀವು ಯಾವುದಾದ್ರೂ ಒಂದು ಸಾಫ್ಟ್ವೇರನ್ನು ಓಪನ್ ಮಾಡಿರ್ತೀರಿ, ಅದು ಫುಲ್ ಸ್ಕ್ರೀನ್ ಇರೋದಿಲ್ಲ. ಸೊ ಯಾವಾಗ ನೀವು F11 ಪ್ರೆಸ್ ಮಾಡ್ತಿರುವಾಗ ಅದು ಫುಲ್ ಸ್ಕ್ರೀನಾಗಿ ಓಪನ್ ಆಗುತ್ತೆ. ಮತ್ತು F12 ನೀವು ಪ್ರೆಸ್ ಮಾಡಿದ್ರೆ ಸೇವ್ ಆ್ಯಸ್ ಅನ್ನುವಂಥ ಒಂದು ಆಪ್ಷನ್ MS ವರ್ಡಲ್ಲಿ ಬರುತ್ತೆ. ಅಂದರೆ ನೀವು MS ವರ್ಡಲ್ಲಿ ಅದನ್ನು ಯಾವ ಫಾರ್ಮೆಟಲ್ಲಾದರೂ ಸೇವ್ ಮಾಡ್ಬೋದಾಗಿರುತ್ತೆ ಈ ಒಂದು F12 ಪ್ರೆಸ್ ಮಾಡೋದ್ರ ಮುಖಾಂತರ. ಸೊ ಈ ರೀತಿಯಾಗಿ ಫಂಕ್ಷನ್ ಕೀಗಳು ಅದರದ್ದೇ ಆದ ಒಂದು ಡೆಡಿಕೇಟ್ ವರ್ಕನ್ನು ಮಾಡುತ್ತೆ. ಮತ್ತು ಈ ಫಂಕ್ಷನ್ ಕೀಗಳ ಬಗ್ಗೆ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಬಾರಿ ಕೇಳಿರೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಈಗ ನಾವು ಮತ್ತೊಂದು ಇನ್ಪುಟ್ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಇನ್ಪುಟ್ ಡಿವೈಸ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ, ಇದನ್ನು ಮೌಸ್ ಅಂತ ಕರೀತಾರೆ, ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಯಾರಿಗೆ ಗೊತ್ತಿಲ್ಲ ಅವರು ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಲೆಫ್ಟಲ್ಲಿ ಒಂದು ಬಟನ್ ಇರುತ್ತೆ ಮತ್ತು ರೈಟಲ್ಲಿ ಒಂದು ಬಟನ್ ಇರುತ್ತೆ ಮತ್ತು ಒಂದು ವೀಲನ್ನು ಕೂಡ ಕೊಟ್ಟಿರ್ತಾರೆ, ಇದನ್ನು ಸ್ಕ್ರೋಲ್ ಮಾಡೋ ಉದ್ದೇಶಕ್ಕೆ ಕೊಟ್ಟಿರ್ತಾರೆ. ಸೊ ಒಂದು ಮೌಸ್ ನೋಡೋದಕ್ಕೆ ಈ ರೀತಿಯಾಗಿರುತ್ತೆ. ಇದನ್ನು ಪಾಯಿಂಟಿಂಗ್ ಡಿವೈಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಪಾಯಿಂಟಿಂಗ್ ಡಿವೈಸ್ ಅಂತ ಕರೀತಾರೆ. ಯಾಕೆ ಪಾಯಿಂಟಿಂಗ್ ಡಿವೈಸ್ ಅಂತ ಕರೀತಾರೆ ಅಂತಂದರೆ, ಈ ಒಂದು ಮೌಸನ್ನು ನಾವು ಪಾಯಿಂಟ್ ಮಾಡೋದಕ್ಕೆ ಬಳಸ್ತೀವಿ ಕರ್ಸರನ್ನು ಯೂಸ್ ಮಾಡಿಕೊಂಡು. ಕರ್ಸರ್ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ, ಈ ರೀತಿ ಇರುತ್ತೆ ಕರ್ಸರ್. ಈ ಒಂದು ಕರ್ಸರನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತೀವಿ, ನಾವು ಪಾಯಿಂಟ್ ಮಾಡೋದಕ್ಕೆ ಬಳಸ್ತೀವಿ. ಹಾಗಾಗಿ ಈ ಒಂದು ಮೌಸನ್ನು ನಾವು ಪಾಯಿಂಟಿಂಗ್ ಡಿವೈಸ್ ಅಂತ ಕರಿಬೋದಾಗಿರುತ್ತೆ. ಸೊ ಈ ಒಂದು ಮೌಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಈಗ ನಾವು ತಿಳ್ಕೊಳ್ಳೋಣ. ಮೌಸ್ ಇಟ್ ಈಸ್ ಎ ಪಾಯಿಂಟಿಂಗ್ ಡಿವೈಸ್ ಯೂಸ್ಡ್ ಟು ಇಂಟ್ರ್ಯಾಕ್ಟ್ ವಿತ್ ಆಬ್ಜೆಕ್ಟ್ಸ್ ಆನ್ ದಿ ಸ್ಕ್ರೀನ್. ನಾನು ಮೊದಲೇ ಹೇಳಿದಾಗೆ ಈ ಒಂದು ಮೌಸ್ ಅನ್ನೋದು ಪಾಯಿಂಟಿಂಗ್ ಡಿವೈಸ್ ಆಗಿರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ಇರುವಂಥ ಆಬ್ಜೆಕ್ಟ್ಗಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಕಂಪ್ಯೂಟರ್ ಸ್ಕ್ರೀನಲ್ಲಿರುವ ಆಬ್ಜೆಕ್ಟ್ಗಳು ಅಂತಂದರೆ ಕಂಪ್ಯೂಟರ್ ಸ್ಕ್ರೀನಲ್ಲಿ ಏನೇನಿರುತ್ತೆ, ಅದು ಐಕಾನ್ ಆಗಿರ್ಬೋದು, ಒಂದು ಇಮೇಜ್ ಆಗಿರ್ಬೋದು, ಒಂದು ಫೈಲ್ ಆಗಿರ್ಬೋದು, ಅಥವಾ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು. ಈ ರೀತಿಯ ಆಬ್ಜೆಕ್ಟ್ಗಳ ಜೊತೆಗೆ ಇಂಟ್ರ್ಯಾಕ್ಟ್ ಅಥವಾ ಕಮ್ಯುನಿಕೇಟ್ ಮಾಡೋದಕ್ಕೆ ನಾವು ಈ ಒಂದು ಮೌಸ್ ಅನ್ನುವಂಥ ಡಿವೈಸನ್ನು ಬಳಸ್ತೀವಿ. ಮತ್ತು ನಾವೆಲ್ಲರೂ ಅಂದ್ಕೊಂಡಿರ್ತೀವಿ ಮೌಸ್ ಅನ್ನೋದು ನೋಡೋದಕ್ಕೆ ಈ ರೀತಿ ಇರೋದ್ರಿಂದ ಅದಕ್ಕೆ ಮೌಸ್ ಅನ್ನುವಂಥ ಹೆಸರಿದೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಅದು ತಪ್ಪು. ಆ್ಯಕ್ಚುಲ್ ಆಗಿ ಮೌಸ್ ಅನ್ನೋದಕ್ಕೆ ಒಂದು ಫುಲ್ ಫಾರ್ಮ್ ಇದೆ. ಅದೇನಂತಂದರೆ ಮ್ಯಾನ್ಯುವಲಿ ಆಪರೇಟೆಡ್ ಯೂಸರ್ ಸೆಲೆಕ್ಷನ್ ಎಕ್ವಿಪ್ಮೆಂಟ್ ಅಂತ. ಸೊ ಹಾಗಾಗಿ ಈ ಒಂದು ಮೌಸ್ಗೆ ಈ ರೀತಿಯ ಹೆಸರು ಬಂದಿದೆ. ಫಂಕ್ಷನ್ಸ್ ಆಫ್ ಮೌಸ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ನಾನು ಮೊದಲೇ ಹೇಳಿದ್ದೀನಿ, ಇದನ್ನು ಲೆಫ್ಟ್ ಬಟನ್ ಅಂತ ಕರೀತಾರೆ, ಮತ್ತು ಇದನ್ನು ರೈಟ್ ಬಟನ್ ಅಂತ ಕರೀತಾರೆ, ಮತ್ತು ಇದನ್ನು ವೀಲ್ ಅಂತ ಕರೀತಾರೆ ಅಲ್ವಾ. ನಾನು ಇದನ್ನು ಮೊದಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದರ ಮುಖಾಂತರ ಈ ಒಂದು ಮೌಸ್ ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದು ಸಿಂಗಲ್ ಕ್ಲಿಕ್ ಅಂತಂದರೆ ಈ ಒಂದು ಲೆಫ್ಟ್ ಬಟನನ್ನು ಒಂದು ಸಲ ಪ್ರೆಸ್ ಮಾಡೋದಕ್ಕೆ ಏನಂತ ಕರೀತಾರೆ, ಸಿಂಗಲ್ ಕ್ಲಿಕ್ ಅಂತ ಕರೀತಾರೆ. ಮತ್ತೊಂದು ಡಬಲ್ ಕ್ಲಿಕ್. ಮತ್ತು ಈ ಒಂದು ಲೆಫ್ಟ್ ಬಟನನ್ನೇ ಎರಡು ಸಲ ಸೈಮಲ್ಟೇನಿಯಸ್ಲಿ ಅಂದರೆ ಒಂದೇ ಸಲ ಎರಡು ಸಲ ಪ್ರೆಸ್ ಮಾಡೋದಕ್ಕೆ ಏನಂತ ಕರೀತಾರೆ, ಡಬಲ್ ಕ್ಲಿಕ್ ಅಂತ ಕರೀತಾರೆ. ಮತ್ತು ರೈಟ್ ಕ್ಲಿಕ್, ಈ ಒಂದು ರೈಟ್ ಬಟನ್ನ ಒಂದು ಸಲ ಪ್ರೆಸ್ ಮಾಡೋದಕ್ಕೆ ಏನಂತ ಕರೀತಾರೆ, ರೈಟ್ ಕ್ಲಿಕ್ ಅಂತ ಕರೀತಾರೆ. ಮತ್ತು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತಂದರೆ ನೀವೇನಾದರೂ ನಿಮ್ಮ ಮೊಬೈಲನ್ನು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿದರೆ ಕಂಪ್ಯೂಟರ್ದೊಂದು ವಿಂಡೋ ಈಗ ಓಪನ್ ಆಗಿರುತ್ತೆ, ಮತ್ತೊಂದು ನಿಮ್ಮ ಮೊಬೈಲ್ನ ವಿಂಡೋ ಹೀಗೆ ಓಪನ್ ಆಗಿರುತ್ತೆ. ಈ ಕಂಪ್ಯೂಟರ್ನಲ್ಲಿರುವಂಥ ಯಾವುದೋ ಒಂದು ಮೂವಿನ ನಿಮ್ಮ ಮೊಬೈಲ್ಗೆ ಹಾಕಬೇಕು ಅಂದರೆ ನೀವೇನು ಮಾಡ್ತೀರಾ, ಈ ಒಂದು ಮೌಸ್ನ ಲೆಫ್ಟ್ ಬಟನನ್ನು ಪ್ರೆಸ್ ಮಾಡಿಕೊಂಡು ಇದ್ರ ಮೇಲೆ ಫಸ್ಟ್ ನೀವು ಪ್ಲೇಸ್ ಮಾಡಿರ್ತಾರೆ ಕರ್ಸರನ್ನು. ನಂತರ ಏನು ಮಾಡ್ತೀರಾ, ಮೌಸ್ನ ಲೆಫ್ಟ್ ಬಟನನ್ನು ಪ್ರೆಸ್ ಮಾಡಿಕೊಂಡು ಹೀಗೆ ಡ್ರ್ಯಾಗ್ ಮಾಡಿ ಹೀಗೆ ಡ್ರಾಪ್ ಮಾಡ್ತೀರಾ ಇಲ್ಲಿಗೆ ನಿಮ್ಮ ಮೊಬೈಲ್ನ ಒಂದು ವಿಂಡೋಗೆ. ಸೊ ಆಗ ಏನಾಗುತ್ತೆ, ಇಲ್ಲಿರುವಂಥ ಮೂವಿ ನಿಮ್ಮ ಮೊಬೈಲ್ಗೆ ಕಾಪಿ ಆಗುತ್ತೆ. ಸೊ ಅದಕ್ಕೆ ಏನಂತ ಕರೀತಾರೆ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ ಕರೀತಾರೆ. ಮತ್ತೊಂದು ಸ್ಕ್ರೋಲಿಂಗ್, ಇಲ್ಲಿ ಕೊಟ್ಟಿರುವಂಥ ವೀಲನ್ನು ಬಳಸ್ಕೊಂಡು ಸ್ಕ್ರೋಲ್ ಮಾಡ್ಬೋದು. ಹೇಗೆ ನಾವು ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾವನ್ನು ಸ್ಕ್ರೋಲ್ ಮಾಡ್ತೀವೋ ಅದೇ ರೀತಿ ಒಂದು ವೀಲನ್ನು ತಿರುಗಿಸೋದ್ರ ಮುಖಾಂತರ ಸ್ಕ್ರೋಲ್ ಮಾಡ್ಬೋದಾಗಿರುತ್ತೆ. ಮತ್ತು ಪಾಯಿಂಟಿಂಗ್, ನಾನು ಮೊದಲೇ ಹೇಳಿದಾಗೆ ಇದೊಂದು ಪಾಯಿಂಟಿಂಗ್ ಡಿವೈಸ್. ಕರ್ಸರನ್ನು ನಾವು ಪಾಯಿಂಟಿಂಗ್ ಅಂತ ಕರಿತೀವಿ. ಅಂದರೆ ಇದನ್ನು ಯೂಸ್ ಮಾಡ್ಕೊಂಡು ನಾವು ಪಾಯಿಂಟ್ ಮಾಡೋದ್ರಿಂದ ಇದನ್ನು ಪಾಯಿಂಟಿಂಗ್ ಅಂತ ಕರಿತೀವಿ. ಸೊ ಒಟ್ಟಿನಲ್ಲಿ ಈ ರೀತಿಯಾಗಿ ಈ ಒಂದು ಮೌಸ್ ಫಂಕ್ಷನನ್ನು ಮಾಡುತ್ತೆ. ನೆಕ್ಸ್ಟ್ ನಾವು ಮತ್ತೊಂದು ಇನ್ಪುಟ್ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ಅದರ ಹೆಸರು ಜಾಯ್ಸ್ಟಿಕ್ ಅಂತ. ಇಟ್ ಈಸ್ ಯೂಸ್ಡ್ ಟು ಕಂಟ್ರೋಲ್ ದಿ ಗೇಮ್ ಇನ್ ಎ ಕಂಪ್ಯೂಟರ್. ಇದನ್ನು ಕಂಪ್ಯೂಟರ್ನಲ್ಲಿ ಗೇಮ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಬಳಸ್ತಾರೆ. ಅಂದರೆ ಕಂಪ್ಯೂಟರ್ನಲ್ಲಿ ನೀವೇನಾದರೂ ಗೇಮ್ಗಳನ್ನು ಆಡ್ತಿದ್ರೆ ಆ ಗೇಮನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಜಾಯ್ಸ್ಟಿಕ್ಕನ್ನು ಬಳಸ್ತಾರೆ. ಮೂವಿಂಗ್ ಎ ಸ್ಟಿಕ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ ಫಾರ್ ಕಂಟ್ರೋಲಿಂಗ್ ದಿ ಗೇಮ್. ಅಂದರೆ ಈ ಒಂದು ಜಾಯ್ಸ್ಟಿಕ್ಕಲ್ಲಿ ಒಂದು ಸ್ಟಿಕ್ ಇರುತ್ತೆ. ಆ ಒಂದು ಸ್ಟಿಕ್ಕನ್ನು ಡಿಫ್ರೆಂಟ್ ಡೈರೆಕ್ಷನಲ್ಲಿ ಅಂದರೆ ಬೇರೆ ಬೇರೆ ಡೈರೆಕ್ಷನಲ್ಲಿ ಮೂವ್ ಮಾಡೋದ್ರ ಮುಖಾಂತರ ಗೇಮನ್ನು ನೀವು ಕಂಟ್ರೋಲ್ ಮಾಡ್ಬೋದಾಗಿರುತ್ತೆ. ನೀವಿಲ್ಲಿ ಗಮನಿಸ್ಬೋದು, ಇದಕ್ಕೆ ಜಾಯ್ಸ್ಟಿಕ್ ಅಂತ ಕರೀತಾರೆ. ಇದರಲ್ಲಿರುವಂಥ ಈ ಒಂದು ಸ್ಟಿಕ್ಕನ್ನು ಬೇರೆ ಬೇರೆ ಡೈರೆಕ್ಷನಲ್ಲಿ ಮೂವ್ ಮಾಡೋದ್ರ ಮುಖಾಂತರ ನೀವು ಗೇಮನ್ನು ಕಂಟ್ರೋಲ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ನಾವು ಮತ್ತೊಂದು ಇನ್ಪುಟ್ ಡಿವೈಸ್ ಬಗ್ಗೆ ನೋಡೋಣ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ನೋಡೋದಕ್ಕೆ ಒಂದು ರೀತಿ ಪೆನ್ ರೀತಿ ಇದೆ. ಇದರ ಹೆಸರು ಲೈಟ್ ಪೆನ್ ಅಂತ. ಇದನ್ನು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಡೈರೆಕ್ಟಾಗಿ ಆಪರೇಟ್ ಮಾಡೋದಕ್ಕೆ ಬಳಸ್ತಾರೆ.
ನೀವು ಹಳೆ ಮೊಬೈಲ್ಗಳನ್ನ ಗಮನಿಸಿದರೆ ಅಂದರೆ ಸುಮಾರು ಒಂದು 10-15 ವರ್ಷಗಳ ಹಿಂದೆ ಬರ್ತಿದ್ದಂಥ ಒಂದು ಟಚ್ ಫೋನನ್ನು ಗಮನಿಸಿದ್ರೆ ಅದ್ರ ಜೊತೆಗೆ ಒಂದು ಸ್ಟಿಕ್ಕನ್ನು ಕೊಡ್ತಾಯಿದ್ರು. ಆ ಸ್ಟಿಕ್ ಮುಖಾಂತರ ನಾವು ಏನು ಟಚ್ ಸ್ಕ್ರೀನನ್ನು ವರ್ಕ್ ಮಾಡ್ಬೋದಾಗಿತ್ತು. ಅದೇ ರೀತಿಯೇ ಈ ಒಂದು ಲೈಟ್ ಪೆನ್ ಸೇಮ್ ಆ ಒಂದು ಸ್ಟಿಕ್ ಯಾವ ರೀತಿ ವರ್ಕ್ ಆಗ್ತಾಯಿತ್ತೋ ಅದೇ ರೀತಿಯೇ ಈ ಒಂದು ಲೈಟ್ ಪೆನ್ ವರ್ಕ್ ಆಗುತ್ತೆ. ಸೊ ಈ ಒಂದು ಲೈಟ್ ಪೆನ್ನನ್ನು ನಾವು ಯೂಸ್ ಮಾಡಿಕೊಂಡು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಇಂಟ್ರ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಲೈಟ್ ಪೆನ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಇಟ್ ಈಸ್ ಲೈಕ್ ಎ ಪೆನ್ ಯೂಸ್ ಟು ಇಂಟ್ರ್ಯಾಕ್ಟ್ ವಿತ್ ಕಂಪ್ಯೂಟರ್ ಸ್ಕ್ರೀನ್. ಈ ಒಂದು ಲೈಟ್ ಪೆನ್ ನೋಡೋದಕ್ಕೆ ಹೆಚ್ಚು ಕಡಿಮೆ ಒಂದು ಪೆನ್ ರೀತಿಯೇ ಇರುತ್ತೆ. ನಾನು ಈಗಾಗಲೇ ಅದನ್ನು ತೋರಿಸಿದ್ದೀನಿ. ಈ ಒಂದು ಪೆನ್ನನ್ನು ಯೂಸ್ ಮಾಡಿಕೊಂಡು ಕಂಪ್ಯೂಟರ್ ಸ್ಕ್ರೀನ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಕಾಮನ್ಲಿ ಯೂಸ್ಡ್ ಇನ್ ಗ್ರಾಫಿಕ್ ಡಿಸೈನ್, ಕ್ಯಾಡ್ ಆ್ಯಂಡ್ ಡ್ರಾವಿಂಗ್ ಪಿಕ್ಚರ್ಸ್ ಆನ್ ದಿ ಸ್ಕ್ರೀನ್. ಅಂತಂದರೆ ಈ ಒಂದು ಲೈಟ್ ಪೆನ್ನನ್ನು ಯೂಸ್ ಮಾಡಿಕೊಂಡು ಗ್ರಾಫಿಕ್ ಡಿಸೈನನ್ನು ಮಾಡೋದಕ್ಕೆ ಕ್ಯಾಡ್ ಅಂದರೆ ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂತ ಕರಿತಾರೆ. ಇದರ ಫುಲ್ ಫಾರ್ಮ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂತ ಕರೀತಾರೆ. ಇದರಲ್ಲೂ ಕೂಡ ಈ ಒಂದು ಏನು ಲೈಟ್ ಪೆನ್ನನ್ನು ಬರೆಸ್ತಾರೆ. ಮತ್ತು ಡ್ರಾಯಿಂಗ್ ಪಿಕ್ಚರ್ಸ್ ಆನ್ ದಿ ಸ್ಕ್ರೀನ್, ಒಂದು ಕಂಪ್ಯೂಟರ್ ಸ್ಕ್ರೀನ್ನ ಮೇಲೆ ಪಿಕ್ಚರ್ಸ್ಗಳನ್ನು ಡ್ರಾಯಿಂಗ್ ಮಾಡೋದಕ್ಕೆ ಈ ಒಂದು ಲೈಟ್ ಪೆನ್ನನ್ನು ಬಳಸ್ತಾರೆ. ಒಟ್ಟಿನಲ್ಲಿ ಈ ರೀತಿಯಾಗಿ ಈ ಒಂದು ಲೈಟ್ ಪೆನ್ನನ್ನು ಇನ್ಪುಟ್ ಡಿವೈಸ್ ಆಗಿ ಬಳಸ್ತಾರೆ. ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ಪುಟ್ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದರ ಹೆಸರು ಟ್ರ್ಯಾಕ್ ಬಾಲ್ ಅಂತ. ನೋಡೋದಕ್ಕೆ ಇದು ಹೆಚ್ಚು ಕಡಿಮೆ ಏನು ಮೌಸ್ ರೀತಿಯೇ ಕಾಣುತ್ತೆ ಮತ್ತು ಇದು ಮೌಸ್ ಥರನೇ ಕೆಲಸ ಮಾಡುತ್ತೆ. ಆದರೆ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡುತ್ತೆ. ಹೇಗೆ ಅಂತಂದರೆ ನಾವು ಕರ್ಸರನ್ನು ಮೂವ್ ಮಾಡೋದಕ್ಕೆ ಮೌಸನ್ನು ಆ ಕಡೆ ಈ ಕಡೆ ಓಡಿಸ್ಬೇಕಾಗುತ್ತೆ. ಬಟ್ ಈ ಒಂದು ಟ್ರ್ಯಾಕ್ ಬಾಲ್ ಹೇಗಂತಂದರೆ ಇದರಲ್ಲಿರುವಂಥ ಈ ಒಂದು ಬಾಲನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಬಾಲನ್ನು ರೋಲ್ ಮಾಡೋದ್ರ ಮುಖಾಂತರ ಈ ಒಂದು ಕರ್ಸರನ್ನು ಆ ಕಡೆ ಈ ಕಡೆ ಓಡಿಸ್ಬೋದಾಗಿರುತ್ತೆ. ಸೊ ಇದು ಕೂಡ ಒಂದು ಏನು ಪಾಯಿಂಟಿಂಗ್ ಡಿವೈಸ್ ಆಗಿರುತ್ತೆ. ಯಾಕಂದರೆ ಇದರಲ್ಲಿ ಕರ್ಸರನ್ನು ಯೂಸ್ ಮಾಡೋದ್ರಿಂದ ಇದು ಕೂಡ ಒಂದು ಪಾಯಿಂಟಿಂಗ್ ಡಿವೈಸ್ ಆಗಿರುತ್ತೆ. ಈ ಒಂದು ಟ್ರ್ಯಾಕ್ ಬಾಲ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಟ್ರ್ಯಾಕ್ ಬಾಲ್ ಇಟ್ ಕಂಟೈನ್ಸ್ ಎ ಮೂವಬಲ್ ಬಾಲ್. ಈಗಾಗಲೇ ನಾನು ತೋರಿಸ್ದಾಗೆ ಈ ಒಂದು ಟ್ರ್ಯಾಕ್ ಬಾಲ್ ಒಂದು ಬಾಲನ್ನು ಒಳಗೊಂಡಿರುತ್ತೆ. ಅಲೋಸ್ ಯೂಸರ್ ಟು ಕಂಟ್ರೋಲ್ ದಿ ಕರ್ಸರ್ ಬೈ ಮೂವಿಂಗ್ ದಿ ಬಾಲ್. ಆ ಒಂದು ಬಾಲನ್ನು ಮೂವ್ ಮಾಡೋದ್ರ ಮುಖಾಂತರ ನಾವು ಕರ್ಸರನ್ನು ಕಂಟ್ರೋಲ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಟ್ರ್ಯಾಕ್ ಬಾಲ್ ಕೂಡ ಒಂದು ಪಾಯಿಂಟಿಂಗ್ ಡಿವೈಸ್ ಆಗಿರುತ್ತೆ. ಇಲ್ಲಿವರೆಗೂ ನಾವು ಮ್ಯಾನುವಲ್ ಡೇಟಾ ಎಂಟ್ರಿ ಡಿವೈಸ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಮುಂದೆ ನಾವು ಆಟೋಮೆಟಿಕ್ ಅಥವಾ ಡೈರೆಕ್ಟ್ ಡೇಟಾ ಎಂಟ್ರಿ ಡಿವೈಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನೀವಿಲ್ಲಿ ಗಮನಿಸ್ಬೋದು, ಇದು ಕೂಡ ಒಂದು ಇನ್ಪುಟ್ ಡಿವೈಸ್ ಆಗಿದೆ. ಇದನ್ನು ಸಾಮಾನ್ಯವಾಗಿ ನೀವೆಲ್ಲರೂ ನೋಡೇ ಇರ್ತೀರ ಅಂತ ಅನ್ಕೋತೀನಿ. ಇದರ ಹೆಸರು ಸ್ಕ್ಯಾನರ್. ಇದನ್ನು ಡಾಕ್ಯುಮೆಂಟ್ಸ್ಗಳನ್ನು ಅಥವಾ ಬುಕ್ಸ್ಗಳನ್ನು ಅಥವಾ ಪೇಜಸ್ಗಳನ್ನು ಸ್ಕ್ಯಾನ್ ಮಾಡೋದಕ್ಕೆ ಅಥವಾ ಇಮೇಜ್ಗಳನ್ನು, ಅಂದರೆ ನೀವೇನಾದರೂ ಫೋಟೋವನ್ನು ಫೋಟೋಗ್ರಾಫನ್ನು ತಗೊಂಡಿದ್ರೆ ಅದನ್ನು ಕೂಡ ಇದರ ಮುಖಾಂತರ ನೀವು ಸ್ಕ್ಯಾನ್ ಮಾಡ್ಬೋದಾಗಿರುತ್ತೆ. ಈ ಒಂದು ಸ್ಕ್ಯಾನರ್ ಕೂಡ ಒಂದು ಇನ್ಪುಟ್ ಡಿವೈಸ್ ಆಗಿರುತ್ತೆ. ಮತ್ತು ಇದೇನು ಮಾಡುತ್ತೆ ಅಂತಂದರೆ ಹಾರ್ಡ್ ಕಾಪಿನ ಸಾಫ್ಟ್ ಕಾಪಿಯಾಗಿ ಕನ್ವರ್ಟ್ ಮಾಡುತ್ತೆ. ಹಾರ್ಡ್ ಕಾಪಿ ಅಂತಂದ್ರೇನು, ನಿಮ್ಮ ಹತ್ರ ಒಂದು ಪೇಪರ್ ಇರುತ್ತೆ, ಪೇಪರ್ ಮೇಲೆ ಒಂದಷ್ಟು ಟೆಕ್ಸ್ಟ್ ಇರುತ್ತೆ ಅಥವಾ ಒಂದಷ್ಟು ಇಮೇಜಸ್ ಇರುತ್ತೆ, ಅದಕ್ಕೇನಂತ ಕರಿತೀವಿ, ಹಾರ್ಡ್ ಕಾಪಿ ಅಂತ ಕರಿತೀವಿ. ಆ ಒಂದು ಹಾರ್ಡ್ ಕಾಪಿಯನ್ನು ಇದೇನು ಮಾಡುತ್ತೆ, ಸ್ಕ್ಯಾನ್ ಮಾಡಿದಾಗ ಇದು ಸಾಫ್ಟ್ ಕಾಪಿಯಾಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಪ್ರಿಂಟರ್ ಆಗಲ್ಲ. ಪ್ರಿಂಟರ್ ಏನು ಮಾಡುತ್ತೆ, ಸಾಫ್ಟ್ ಕಾಪಿಯನ್ನು ಹಾರ್ಡ್ ಕಾಪಿಯಾಗಿ ಕನ್ವರ್ಟ್ ಮಾಡುತ್ತೆ, ಅಂದರೆ ಪ್ರಿಂಟ್ ಮಾಡುತ್ತೆ. ಸೊ ಈಗ ಈ ಒಂದು ಸ್ಕ್ಯಾನರ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಸ್ಕ್ಯಾನರ್ ಇಟ್ ಕನ್ವರ್ಟ್ಸ್ ಡಾಕ್ಯುಮೆಂಟ್ಸ್ ಆರ್ ಇಮೇಜಸ್ ಇಂಟು ಡಿಜಿಟಲ್ ಫಾರ್ಮ್. ನಾನು ಮೊದಲೇ ಹೇಳಿದಾಗೆ ಈ ಒಂದು ಸ್ಕ್ಯಾನರ್ ಏನು ಮಾಡುತ್ತೆ ಅಂತಂದರೆ ಡಾಕ್ಯುಮೆಂಟ್ ಇರ್ಬೋದು ಅಥವಾ ಇಮೇಜಸ್ ಇರ್ಬೋದು, ಇವುಗಳನ್ನು ಏನು ಮಾಡುತ್ತೆ, ಡಿಜಿಟಲ್ ಫಾರ್ಮ್ಗೆ ಅಂದರೆ ಹಾರ್ಡ್ ಕಾಪಿ ಇರೋದನ್ನು ಏನು ಮಾಡುತ್ತೆ, ಸಾಫ್ಟ್ ಕಾಪಿಯಾಗಿ ಕನ್ವರ್ಟ್ ಮಾಡುತ್ತೆ. ಇಟ್ ಯೂಸಸ್ ಲೈಟ್ ಸೋರ್ಸ್ ಆ್ಯಂಡ್ ಸೆನ್ಸರ್ಸ್ ಟು ಕ್ಯಾಪ್ಚರ್ ದಿ ಡೇಟಾ. ಇದೇನು ಮಾಡುತ್ತೆ ಅಂತಂದರೆ ಲೈಟ್ ಸೋರ್ಸ್ ಮತ್ತು ಸೆನ್ಸರ್ಸ್ಗಳನ್ನು ಬಳಸ್ಕೊಂಡು ಏನು ಮಾಡುತ್ತೆ, ಡೇಟಾವನ್ನು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ನೀವು ಜೆರಾಕ್ಸ್ ಮಿಷಿನ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ಅದರ ಹೆಸರು ಜೆರಾಕ್ಸ್ ಅಲ್ಲ, ಅದರ ಹೆಸರು ಕಾಪಿಯರ್. ಜೆರಾಕ್ಸ್ ಅನ್ನೋದೊಂದು ಕಂಪ್ನಿ ಹೆಸರು. ಅದನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಜೆರಾಕ್ಸ್ ಮಾಡಬೇಕಾದ್ರೆ ಒಂದು ರೀತಿಯ ಲೈಟು ಆ ಕಡೆ ಹೋಗಿ ಈ ಕಡೆ ಬರ್ತಾ ಇರುತ್ತೆ. ಸೊ ಆ ರೀತಿಯಾಗಿ ಒಂದು ಸ್ಕ್ಯಾನರ್ ವರ್ಕ್ ಆಗುತ್ತೆ. ಸೊ ಈ ಒಂದು ಸ್ಕ್ಯಾನರ್ ಏನು ಮಾಡುತ್ತೆ ಅಂತಂದರೆ ಲೈಟ್ ಸೋರ್ಸ್ ಮತ್ತು ಸೆನ್ಸರ್ಸ್ಗಳನ್ನು ಬಳಸ್ಕೊಂಡು ಸ್ಕ್ಯಾನನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಇನ್ಪುಟ್ ಡಿವೈಸ್ ಬಗ್ಗೆ ನಿಮಗೆ ಹೇಳ್ತೀನಿ. ಇದರ ಹೆಸರು ಡಿಜಿಟೈಸರ್ ಅಂತ. ಇದನ್ನು ಗ್ರಾಫಿಕ್ ಟ್ಯಾಬ್ಲೆಟ್ ಅಂತ ಕೂಡ ಕರೀತಾರೆ. ಆ್ಯಕ್ಚುಲಿ ಇದನ್ನು ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಇದನ್ನು ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಪೆನ್ನನ್ನು ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಇದು ಪೆನ್ನಲ್ಲ, ಇದನ್ನು ಸ್ಟೈಲಸ್ ಅಂತ ಕರೀತಾರೆ. ಸೊ ಇದ್ರ ಮೇಲೆ ನಾನು ಬರಿತಾ ಹೋದರೆ ನೋಡಿ, ನೀವು ಗಮನಿಸ್ಬೋದು, ಇದ್ರ ಮೇಲೆ ನಾನು ಬರಿತಾ ಹೋದರೆ ಅದು ಸ್ಕ್ರೀನ್ ಮೇಲೆ ಬರುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಇನ್ಪುಟ್ ಡಿವೈಸ್ನ ಮುಖಾಂತರ ನಾನು ಇನ್ಪುಟ್ ಮಾಡ್ತಾ ಇದ್ದೀನಿ ಕಂಪ್ಯೂಟರ್ಗೆ, ನೀವು ಗಮನಿಸ್ಬೋದು. ಸೊ ಇದರ ಹೆಸರು ಬಂದು ಡಿಜಿಟೈಸರ್ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಈಗ ನಾವು ತಿಳ್ಕೊಳ್ತಾ ಹೋಗೋಣ.
ಡಿಜಿಟೈಸರ್. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಗ್ರಾಫಿಕ್ ಟ್ಯಾಬ್ಲೆಟ್. ಈ ಒಂದು ಡಿಜಿಟೈಸರನ್ನು ಗ್ರಾಫಿಕ್ ಟ್ಯಾಬ್ಲೆಟ್ ಅಂತ ಕೂಡ ಕರೀತಾರೆ. ಇಟ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಡಿಜಿಟಲ್ ಡ್ರಾಯಿಂಗ್ ವಿತ್ ಎ ಸ್ಟೈಲಸ್ ಆರ್ ಲೈಟ್ ಪೆನ್. ಸ್ಟೈಲಸ್ ಅಂದರೆ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಪೆನ್ನು, ಇದಕ್ಕೆ ಸ್ಟೈಲಸ್ ಅಂತ ಕರೀತಾರೆ. ಈ ಸ್ಟೈಲಸ್ ಅಥವಾ ಲೈಟ್ ಪೆನ್ನನ್ನು ಯೂಸ್ ಮಾಡಿಕೊಂಡು ಡಿಜಿಟಲ್ ಡ್ರಾಯಿಂಗನ್ನು ಕಂಪ್ಲೀಟ್ ಮಾಡೋದಕ್ಕೆ ಅಥವಾ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಡಿಜಿಟೈಸರನ್ನು ಬಳಸ್ತಾರೆ. ಕಾಮನ್ಲಿ ಯೂಸ್ಡ್ ಬೈ ಆರ್ಟಿಸ್ಟ್ ಆ್ಯಂಡ್ ಟೀಚರ್ಸ್. ಸಾಮಾನ್ಯವಾಗಿ ಇದನ್ನು ಆರ್ಟಿಸ್ಟ್ಗಳು ಚಿತ್ರವನ್ನು ಬರೆಯೋದಕ್ಕೆ ಅಥವಾ ಡ್ರಾಯಿಂಗನ್ನು ಬರೆಯೋದಕ್ಕೆ ಬಳಸ್ತಾರೆ. ಮತ್ತು ಟೀಚರ್ಸ್ಗಳು ಯಾವಾಗ ಇಂಟರ್ನೆಟ್ ಬೂಮ್ ಆಯಿತೋ ಆವಾಗಿಂದ ಟೀಚರ್ಸ್ಗಳು ಕೂಡ ಇದನ್ನು ಯೂಸ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಪಾಠ ಮಾಡೋದಕ್ಕೆ. ನಂತರ ಈಗ ಮತ್ತೊಂದು ಇನ್ಪುಟ್ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವಿಲ್ಲಿ ಗಮನಿಸ್ಬೋದು, ಇಲ್ಲೊಂದು ರೀತಿ ಕೋಡ್ ಇದೆ. ಅದು ವೈಟ್ ಮತ್ತು ಬ್ಲ್ಯಾಕ್ ಲೈನ್ಸ್ಗಳನ್ನು ಒಳಗೊಂಡಿದೆ. ಇದಕ್ಕೆ ಏನಂತ ಕರೀತಾರೆ ಅಂತಂದರೆ ಬಾರ್ ಕೋಡ್ ಅಂತ ಕರೀತಾರೆ. ಏನಂತ ಕರೀತಾರೆ? ಬಾರ್ ಕೋಡ್ ಅಂತ ಕರೀತಾರೆ. ಈ ಒಂದು ಬಾರ್ ಕೋಡನ್ನು ಸ್ಕ್ಯಾನ್ ಮಾಡುವಂಥ ಒಂದು ಡಿವೈಸ್ ಇದೆ. ಅದರ ಹೆಸರು ಏನಂತಂದರೆ ಬಾರ್ ಕೋಡ್ ರೀಡರ್ ಅಂತ. ಬಾರ್ ಕೋಡ್ ರೀಡರ್. ಈ ಒಂದು ಬಾರ್ ಕೋಡ್ ರೀಡರ್ನ ಮುಖಾಂತರ ಈ ಒಂದು ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಲಾಗುತ್ತೆ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹೇಳೋದಾದರೆ, ಈ ಒಂದು ಬಾರ್ ಕೋಡನ್ನು ಮೇಯ್ನಾಗಿ ಎಲ್ಲಿ ಬಳಸ್ತಾರೆ ಅಂತಂದರೆ ಸೂಪರ್ ಮಾರ್ಕೆಟಲ್ಲಿ ಬಳಸ್ತಾರೆ. ನೀವೇನಾದರೂ ಸೂಪರ್ ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಗ್ರಾಸರೀಸ್ನ ಅಂದರೆ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ, ಪ್ರತಿಯೊಂದು ಸಾಮಾನಿಗೂ ಒಂದೊಂದು ಬಾರ್ ಕೋಡನ್ನು ಪೇಸ್ಟ್ ಮಾಡಿರ್ತಾರೆ. ಸೊ ಆ ಒಂದು ಬಾರ್ ಕೋಡ್ನ ಮುಖಾಂತರ ಈ ಒಂದು ಬಾರ್ ಕೋಡ್ ರೀಡರನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಸ್ಕ್ಯಾನ್ ಮಾಡಿ ಬೇಗ ಬಿಲ್ಲನ್ನು ರೆಡಿ ಮಾಡ್ತಾ ಇರ್ತಾರೆ. ಸೊ ಇದಿಲ್ಲ ಅಂತಂದರೆ ಅವ್ರಿಗೆ ಮ್ಯಾನ್ಯಲ್ ಆಗಿ ಟೈಪ್ ಮಾಡಬೇಕು ಅಂದರೆ ತುಂಬಾ ಟೈಮ್ ಹಿಡಿತಾ ಇತ್ತು. ಸೊ ಬನ್ನಿ ಹಾಗಾದರೆ ಈ ಒಂದು ಬಾರ್ ಕೋಡ್ ರೀಡರ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಬಾರ್ ಕೋಡ್ ರೀಡರ್, ಇಟ್ ಈಸ್ ಯೂಸ್ಡ್ ಟು ಸ್ಕ್ಯಾನ್ ಬಾರ್ ಕೋಡ್ಸ್ ಆ್ಯಂಡ್ ಸೆಂಡ್ ದಿ ಇನ್ಫಾರ್ಮೇಷನ್ ಟು ದಿ ಕಂಪ್ಯೂಟರ್. ಈ ಒಂದು ಬಾರ್ ಕೋಡ್ ರೀಡರ್ನ ಏನಕ್ಕೆ ಬಳಸ್ತಾರೆ ಅಂತಂದರೆ ಬಾರ್ ಕೋಡ್ಗಳನ್ನು ಸ್ಕ್ಯಾನ್ ಮಾಡಿ ಅದರಲ್ಲಿ ಬರುವಂಥ ಮಾಹಿತಿಯನ್ನು ಕಂಪ್ಯೂಟರ್ಗೆ ರವಾನೆ ಮಾಡೋದಕ್ಕೆ ಬಳಸ್ತಾರೆ. ಯೂಸ್ಡ್ ಇನ್ ಸೂಪರ್ ಮಾರ್ಕೆಟ್ಸ್, ವೇರ್ ಹೌಸ್ ಆ್ಯಂಡ್ ಲೈಬ್ರರಿ. ನಾನು ಮೊದಲೇ ಹೇಳಿದಾಗೆ ಇದನ್ನು ಸೂಪರ್ ಮಾರ್ಕೆಟ್ಗಳಲ್ಲಿ ಮತ್ತು ಮಾಲ್ಗಳಲ್ಲಿ ಮತ್ತು ವೇರ್ ಹೌಸ್ಗಳಲ್ಲಿ ಮತ್ತು ಲೈಬ್ರರಿಗಳಲ್ಲಿ ಬುಕ್ಸ್ಗಳನ್ನು ಮ್ಯಾನೇಜ್ ಮಾಡೋದಕ್ಕೆ ಇವೆಲ್ಲದಕ್ಕೂ ಈ ಒಂದು ಬಾರ್ ಕೋಡ್ ರೀಡರನ್ನು ಬಳಸಲಾಗುತ್ತೆ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ಪುಟ್ ಡಿವೈಸನ್ನು ನೋಡೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಕೋಡ್. ಆ್ಯಕ್ಚುಲಾಗಿ ಇದನ್ನು ನೀವೇನಾದರೂ ಯಾವುದಾದ್ರೂ ಅಂಗಡಿಗಳಿಗೆ ಪೇಮೆಂಟ್ ಮಾಡೋಕ್ಕೋದ್ರೆ ಏನಂತ ಕೇಳ್ತೀರಾ? ಸ್ಕ್ಯಾನರ್ ಕೊಡಿ ಅಂತ ಕೇಳ್ತೀರಾ. ಇದು ಸ್ಕ್ಯಾನರ್ ಅಲ್ಲ, ಇದರ ಹೆಸರು QR ಕೋಡ್ ಅಂತ. ಅಂದರೆ ಇದರ ಫುಲ್ ಫಾರ್ಮ್ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ. ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ. ಇದನ್ನು ಇನ್ನು ಮುಂದೆ ಯಾವತ್ತೂ ನೀವು ಸ್ಕ್ಯಾನರ್ ಅಂತ ಕರಿಬೇಡಿ, QR ಕೋಡ್ ಅಂತ ಕೇಳಿ. ಸೊ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡುವಂಥ ಒಂದು ಡಿವೈಸ್ ಇದೆ. ಅದರ ಹೆಸರು QR ಕೋಡ್ ಸ್ಕ್ಯಾನರ್ ಅಂತ. QR ಕೋಡ್ ಸ್ಕ್ಯಾನರ್ ಅಂತ. ಇದು ಸೇಮ್ ಬಾರ್ ಕೋಡ್ ಸ್ಕ್ಯಾನರ್ ರೀತಿಯೇ ಇದು ಕೂಡ ಕೆಲಸವನ್ನು ಮಾಡುತ್ತೆ. ಅಫ್ಕೋರ್ಸ್ ನಮ್ಮ ಮೊಬೈಲ್ ಕೂಡ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡುತ್ತೆ. ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿ ಆ್ಯಪ್ಗಳು ಕೂಡ ಯೂಸ್ ಮಾಡಿಕೊಂಡು ನಾವು ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡ್ಬೋದಾಗಿರುತ್ತೆ. ಈಗ ಮತ್ತಷ್ಟು ಮಾಹಿತಿಯನ್ನು ಈ ಒಂದು QR ಕೋಡ್ ಸ್ಕ್ಯಾನರ್ ಬಗ್ಗೆ ತಿಳ್ಕೊಳ್ಳೋಣ. QR ಕೋಡ್ ಸ್ಕ್ಯಾನರ್ ಅಥವಾ QR ಕೋಡ್ ರೀಡರ್, ಇಟ್ ಈಸ್ ಯೂಸ್ಡ್ ಟು ಸ್ಕ್ಯಾನ್ QR ಕೋಡ್ಸ್ ಆ್ಯಂಡ್ ಸೆಂಡ್ ದಿ ಇನ್ಫಾರ್ಮೇಷನ್ ಟು ದಿ ಕಂಪ್ಯೂಟರ್. ಇದು ಕೂಡ ಸೇಮ್ ಬಾರ್ ಕೋಡ್ ರೀಡರ್ ಥರನೇ ಕೆಲಸ ಮಾಡುತ್ತೆ. ಬಟ್ ಇದು QR ಕೋಡನ್ನು ಸ್ಕ್ಯಾನ್ ಮಾಡಿ ಅದರಲ್ಲಿರುವಂಥ ಮಾಹಿತಿಯನ್ನು ಕಂಪ್ಯೂಟರ್ಗೆ ಸೆಂಡ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಇದರ ಫುಲ್ ಫಾರ್ಮ್ ಏನಂತಂದರೆ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ. ಯೂಸ್ಡ್ ಟು ಮೇಕ್ ಪೇಮೆಂಟ್, ಓಪನಿಂಗ್ ವೆಬ್ಸೈಟ್ಸ್ ಆ್ಯಂಡ್ ಆ್ಯಪ್ಸ್, ಆಕ್ಸೆಸಿಂಗ್ ಟಿಕೆಟ್ಸ್. ಇದನ್ನು ಸಾಮಾನ್ಯವಾಗಿ ಪೇಮೆಂಟ್ಸ್ಗಳನ್ನು ಮಾಡೋದಕ್ಕೆ ಮತ್ತು ವೆಬ್ಸೈಟ್ ಮತ್ತು ಆ್ಯಪ್ಸ್ಗಳನ್ನು ಓಪನ್ ಮಾಡೋದಕ್ಕೆ ಮತ್ತು ಆಕ್ಸೆಸಿಂಗ್ ಟಿಕೆಟ್ಸ್ ಅಂದರೆ ನೀವೇನಾದರೂ ಯಾವುದಾದ್ರೂ ಮೂವಿಗೆ ಟಿಕೆಟನ್ನು ಬುಕ್ ಮಾಡ್ಕೊಂಡು ಹೋಗಿದ್ರೆ ಅಥವಾ ಯಾವುದಾದ್ರೂ ಇವೆಂಟ್ಗೆ ಟಿಕೆಟನ್ನು ಬುಕ್ ಮಾಡ್ಕೊಂಡು ಹೋಗಿದ್ರೆ ನಿಮಗೆ ಒಂದು QR ಕೋಡನ್ನು ಕೊಟ್ಟಿರ್ತಾರೆ. ಸೊ ಅಲ್ಲಿರುವಂಥ ಸ್ಟಾಫ್ ಏನು ಮಾಡ್ತಾರೆ, ಅವರ QR ಕೋಡ್ ರೀಡರನ್ನು ಬಳಸ್ಕೊಂಡು ನಿಮ್ಮಲ್ಲಿರುವಂಥ QR ಕೋಡನ್ನು ರೀಡ್ ಮಾಡಿ ಅದು ಕರೆಕ್ಟ್ ಇದ್ದರೆ ಮಾತ್ರ ನಿಮಗೆ ಒಳಗಡೆ ಹೋಗೋದಕ್ಕೆ ಅಲೋ ಮಾಡ್ತಾರೆ. ಸೊ ಈ ರೀತಿಯಾಗಿ ಈ ಒಂದು QR ಕೋಡ್ ರೀಡರನ್ನು ಬಳಸಲಾಗುತ್ತೆ. QR ಕೋಡ್ ರೀಡರ್ಗೆ ಎಕ್ಸಾಂಪಲ್ನ ನೋಡೋದಾದರೆ ಸ್ಮಾರ್ಟ್ಫೋನ್ ಆ್ಯಪ್ಸ್, ನಿಮ್ಮಲ್ಲಿ ಇರುವಂಥ ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ಇವೆಲ್ಲನೂ QR ಕೋಡ್ ರೀಡರ್ಗೆ ಉದಾಹರಣೆ ಆಗಿರುತ್ತೆ. ಮತ್ತು ಪೇಮೆಂಟ್ ಸ್ಕ್ಯಾನರ್ಸ್, ಶಾಪ್ಗಳಲ್ಲಿ ಯೂಸ್ ಮಾಡುವಂಥ ಪೇಮೆಂಟ್ ಸ್ಕ್ಯಾನರ್ಗಳು ಕೂಡ QR ಕೋಡ್ ರೀಡರ್ಗೆ ಉದಾಹರಣೆ ಆಗಿರುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ಇನ್ಪುಟ್ ಡಿವೈಸ್ ಬಗ್ಗೆ ನೋಡೋಣ. ನೀವಿಲ್ಲಿ ಗಮನಿಸ್ಬೋದು, ಒಂದು ಹಾಳೆ ಇದೆ ಅಥವಾ ಒಂದು ಡಾಕ್ಯುಮೆಂಟ್ ಇದೆ. ಅದರ ಮೇಲೆ ಸಾಕಷ್ಟು ಅಕ್ಷರಗಳಿವೆ ಅಥವಾ ಕ್ಯಾರೆಕ್ಟರ್ಸ್ಗಳಿವೆ. ಈ ಒಂದು ಡಾಕ್ಯುಮೆಂಟ್ ಸಾಕಷ್ಟು ಅಕ್ಷರಗಳು ಅಥವಾ ಕ್ಯಾರೆಕ್ಟರ್ಸ್ಗಳನ್ನು ಒಳಗೊಂಡಿದೆ. ಈ ಒಂದು ಕ್ಯಾರೆಕ್ಟರನ್ನು ರೀಡ್ ಮಾಡೋದಕ್ಕೆ ಒಂದು ಡಿವೈಸನ್ನು ಬಳಸಲಾಗ್ತಾ ಇದೆ. ಇದರ ಹೆಸರು ಏನಂತಂದರೆ OCR ಅಂತ. OCR ಅಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಥವಾ ರೆಕಗ್ನಿಷನ್ ಅಂತ ಇದರ ಹೆಸರು. ಇದರ ಮುಖಾಂತರ ಏನು ಮಾಡ್ಬೋದು ಅಂತಂದರೆ ಇಲ್ಲಿರುವಂಥ ಡೇಟಾವನ್ನು ಅಥವಾ ಇಲ್ಲಿರುವಂಥ ಟೆಕ್ಸ್ಟನ್ನು ನೀವು ಸ್ಕ್ಯಾನ್ ಮಾಡ್ಬೋದಾಗಿರುತ್ತೆ. ಇದರಿಂದ ಏನು ಯೂಸು ಅಂತ ನೀವು ಕೇಳ್ಬೋದು. ನೋಡಿ, ನಿಮ್ಮ ಹತ್ರ ಒಂದು
ಹಳೆಯ ರೆಸ್ಯೂಮ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಒಂದು ಹಳೆಯ ರೆಸ್ಯೂಮ್ ಇರುತ್ತೆ. ಆ ಒಂದು ರೆಸ್ಯೂಮಲ್ಲಿ ನೀವೇನು ಮಾಡಬೇಕಾಗಿರುತ್ತೆ, ಒಂದು ಡೇಟ್ ಆಫ್ ಬರ್ತನ್ನು ಚೇಂಜ್ ಮಾಡಬೇಕಾಗಿರುತ್ತೆ. ನಿಮ್ಮ ಹತ್ರ ಒಂದು ಹಾರ್ಡ್ ಕಾಪಿ ಇರುತ್ತೆ, ಅಂದರೆ ಒಂದು ಪೇಪರ್ ಮೇಲೆ ನಿಮ್ಮ ರೆಸ್ಯೂಮ್ ಪ್ರಿಂಟ್ ಆಗಿರುತ್ತೆ. ಅದರಲ್ಲಿರುವಂಥ ಡೇಟ್ ಆಫ್ ಬರ್ತನ್ನು ನೀವು ಚೇಂಜ್ ಮಾಡಬೇಕಾಗಿರುತ್ತೆ. ಆಗ ನೀವೇನು ಮಾಡ್ತೀರಾ, ಸಾಮಾನ್ಯವಾಗಿ ನೀವೇನು ಮಾಡ್ತೀರಾ ಅಂತಂದರೆ MS ವರ್ಡಲ್ಲಿ ಮತ್ತೆ ನೀವು ಟೈಪ್ ಮಾಡ್ತಾ ಕೂರ್ತೀರಾ. ಅದರಿಂದ ಏನಿಲ್ಲ ಅಂತಂದರೂ ಅರ್ಧ ಗಂಟೆಯಿಂದ 1 ಗಂಟೆ ವೇಸ್ಟ್ ಆಗುತ್ತೆ. ಬಟ್ ಈ ಒಂದು OCR ಡಿವೈಸನ್ನು ನೀವು ಯೂಸ್ ಮಾಡಿಕೊಂಡ್ರೆ ಜಸ್ಟ್ ವಿತಿನ್ ಮಿನಿಟಲ್ಲಿ ನೀವು ಅಷ್ಟು ರೆಸ್ಯೂಮನ್ನು ಕಂಪ್ಯೂಟರ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ಈ ರೀತಿಯಾಗಿ ಒಂದು OCR ಡಿವೈಸನ್ನು ಯೂಸ್ ಮಾಡ್ಬೋದು. ಸೊ ಇದರಿಂದ ಸಾಕಷ್ಟು ಬೆನಿಫಿಟ್ಸ್ಗಳು, ಅಂದರೆ ಏನಾದರೂ ಡಾಕ್ಯುಮೆಂಟ್ಸ್ ಮೇಲೆ ಪ್ರಿಂಟ್ ಆಗಿರುವಂಥ ಟೆಕ್ಸ್ಟನ್ನು ಎಡಿಟ್ ಮಾಡೋದಕ್ಕೆ ಈ ಒಂದು OCR ಡಿವೈಸ್ಗಳನ್ನು ಬಳಸಲಾಗುತ್ತೆ. ಈಗ ಮತ್ತಷ್ಟು ಮಾಹಿತಿಯನ್ನು ಈ ಒಂದು OCR ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. OCR ಇದರ ಫುಲ್ ಫಾರ್ಮ್ ಏನಂತಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಥವಾ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅನ್ನೋದು ಈ ಒಂದು OCRನ ಫುಲ್ ಫಾರ್ಮ್ ಆಗಿದೆ. ಇಟ್ ಕನ್ವರ್ಟ್ಸ್ ಪ್ರಿಂಟೆಡ್ ಟೆಕ್ಸ್ಟ್ ಇಂಟು ಎಡಿಟಬಲ್ ಟೆಕ್ಸ್ಟ್. ನಾನು ಮೊದಲೇ ಹೇಳಿದಾಗ ಇದೇನು ಮಾಡುತ್ತೆ ಅಂತಂದರೆ, ಈಗಾಗಲೇ ಪ್ರಿಂಟ್ ಆಗಿರುವಂಥ ಟೆಕ್ಸ್ಟನ್ನು ಎಡಿಟಬಲ್ ಟೆಕ್ಸ್ಟ್ಗೆ, ಅಂದರೆ ಎಡಿಟ್ ಮಾಡಬಹುದಾದ ಟೆಕ್ಸ್ಟ್ಗೆ ಕನ್ವರ್ಟ್ ಮಾಡುವಂಥ ಕೆಲಸವನ್ನು ಈ ಒಂದು OCR ಸಾಧನ ಮಾಡುತ್ತೆ. ಮೇಯ್ನ್ಲಿ ಯೂಸ್ ಟು ಡಿಜಿಟಲೈಸಿಂಗ್ ಬುಕ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್. ಮೇಯ್ನಾಗಿ ಇದನ್ನು ಏನಕ್ಕೆ ಬಳಸ್ತಾರೆ ಅಂತಂದರೆ, ಬುಕ್ಸ್ ಮತ್ತು ಡಾಕ್ಯುಮೆಂಟ್ಸ್ಗಳನ್ನು ಡಿಜಿಟಲೈಸ್ ಮಾಡೋದಕ್ಕೆ ಈ ಒಂದು OCR ಸಾಧನವನ್ನು ಬಳಸಲಾಗುತ್ತೆ. ನೆಕ್ಸ್ಟ್ ನಾವು ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ಇನ್ಪುಟ್ ಡಿವೈಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ನೀವಿಲ್ಲಿ ಗಮನಿಸ್ಬೋದು, ಇದು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಇನ್ಪುಟ್ ಡಿವೈಸ್ ಆಗಿದೆ. ಇಲ್ಲಿ ನೀವು ಒಂದು ಶೀಟನ್ನು ನೋಡ್ತಾ ಇದ್ದೀರಾ. ಶೀಟ್ ಅಥವಾ ಒಂದು ಹಾಳೆಯನ್ನು ನೋಡಿರ್ತೀರ. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮನ್ನು ಬರೆದಿರ್ತೀರ ನಿಮಗೆ ಈ ಒಂದು ಹಾಳೆ ಬಗ್ಗೆ ಗೊತ್ತೇ ಇರುತ್ತೆ. ಇದರಲ್ಲಿ 4 ಆಪ್ಷನ್ಗಳಿದೆ. ಅದರಲ್ಲಿ ಒಂದೊಂದು ಆಪ್ಷನನ್ನು ಮಾರ್ಕ್ ಮಾಡಿದ್ದಾರೆ. ನೀವಿಲ್ಲಿ ಗಮನಿಸ್ಬೋದು ಒಂದೊಂದು ಆಪ್ಷನ್ ಮೇಲೆ ಮಾರ್ಕ್ ಮಾಡಿದ್ದಾರೆ. ಏನಂತ ಕರೀತಾರೆ, ಇದಕ್ಕೆ ಏನಂತ ಕರೀತಾರೆ, OMR ಶೀಟ್ ಅಂತ ಕರೀತಾರೆ. OMR ಶೀಟ್. ಇದನ್ನು ಈ ಒಂದು OMR ಶೀಟ್ನ ಎಲ್ಲೆಲ್ಲಿ ಬಳಸ್ತಾರೆ ಅಂತಂದರೆ, ಸರ್ವೆಗಳಲ್ಲಿ ಮತ್ತು ಎಕ್ಸಾಮ್ಗಳನ್ನು ಬರೆಯೋದಕ್ಕೆ, ಮತ್ತಷ್ಟು ಎಲ್ಲೆಲ್ಲಿ ಡೇಟಾವನ್ನು ಕಲೆಕ್ಟ್ ಮಾಡಬೇಕು ಅಲ್ಲೆಲ್ಲ ಈ ಒಂದು OMR ಶೀಟ್ಗಳನ್ನು ಬಳಸ್ತಾರೆ. ಸೊ ಈ ಒಂದು OMR ಶೀಟನ್ನು ಸ್ಕ್ಯಾನ್ ಮಾಡುವಂಥ ಸಾಧನಕ್ಕೆ ಏನಂತ ಕರೀತಾರೆ, OMR ಡಿವೈಸ್ ಅಂತ ಕರೀತಾರೆ. ಸೊ ಈ ಒಂದು OMR ಡಿವೈಸ್ ಒಂದು ಇನ್ಪುಟ್ ಡಿವೈಸ್ ಆಗಿದೆ. OMR ಡಿವೈಸ್ ಒಂದು ಇನ್ಪುಟ್ ಡಿವೈಸ್ ಆಗಿದೆ. ಈ ಒಂದು OMR ಡಿವೈಸನ್ನು ಬಳಸೋದ್ರಿಂದ ಏನು ಉಪಯೋಗ ಆಗುತ್ತೆ ನೋಡಿ ಸ್ನೇಹಿತರೆ. ಒಂದು ಜಾಬ್ಗೆ ಸುಮಾರು 2-3 ಲಕ್ಷ ಅಭ್ಯರ್ಥಿಗಳು ಅರ್ಜಿಗಳನ್ನು ಹಾಕಿರ್ತಾರೆ. ಅವುಗಳನ್ನು ವ್ಯಾಲ್ಯುಯೇಷನ್ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಆದರೆ ಈ OMR ಶೀಟ್ ಕೊಟ್ಟು ಅವ್ರಿಗೆ ಮಾರ್ಕ್ ಮಾಡಿ ಎಕ್ಸಾಮನ್ನು ಬರೆಸಿದ್ರೆ, ನಂತರ ಅದನ್ನು ತಂದು ಈ ಒಂದು OMR ಡಿವೈಸಲ್ಲಿಟ್ಟರೆ ಅದೇ ಆಟೋಮೆಟಿಕ್ಕಾಗಿ ವ್ಯಾಲ್ಯುಯೇಷನ್ ಮಾಡಿಕೊಡುತ್ತೆ. ಸುಮಾರು ಒಂದು ತಿಂಗಳಾನುಗಟ್ಟಲೆ ತಗೊಳ್ತಾ ಇದ್ದಂಥ ವ್ಯಾಲ್ಯುಯೇಷನ್ ಟೈಮ್ ಈಗ ಜಸ್ಟ್ ನಿಮಿಷಗಳಲ್ಲಿ ಅಥವಾ ಗಂಟೆಗಳಲ್ಲಿ ಮುಗಿಯುತ್ತೆ. ಸೊ ಈ ಒಂದು ಬೆನಿಫಿಟನ್ನು ಮನಗಂಡು ಏನು ಮಾಡ್ತಾರೆ, ಈ ಒಂದು OMR ಶೀಟ್ಗಳನ್ನು ಎಕ್ಸಾಮ್ಗಳಲ್ಲಿ ಬಳಸ್ತಾರೆ. ಬನ್ನಿ ಈಗ ಮತ್ತಷ್ಟು ಮಾಹಿತಿಯನ್ನು ಈ ಒಂದು OMR ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. OMR ಇದರ ಫುಲ್ ಫಾರ್ಮ್ ಏನಂತಂದರೆ ಆಪ್ಟಿಕಲ್ ಮಾರ್ಕ್ ರೆಕಗ್ನಿಷನ್ ಅಥವಾ ಆಪ್ಟಿಕಲ್ ಮಾರ್ಕ್ ರೀಡರ್ ಅನ್ನೋದು ಈ ಒಂದು OMRನ ಫುಲ್ ಫಾರ್ಮ್ ಆಗಿದೆ. ಇಟ್ ಈಸ್ ಯೂಸ್ಡ್ ಟು ರೀಡ್ ಹ್ಯೂಮನ್ ಮಾರ್ಕ್ಡ್ ಡೇಟಾ ಫ್ರಮ್ ಸ್ಪೆಷಲಿ ಪ್ರಿಂಟೆಡ್ ಪೇಪರ್. ಸ್ಪೆಷಲಿ ಪ್ರಿಂಟೆಡ್ ಪೇಪರ್ ಅಂತಂದರೆ OMR ಶೀಟ್ ಅಂತ ಅಂದ್ಕೊಳ್ಳಿ. OMR ಶೀಟ್, ಈ ಒಂದು OMR ಶೀಟ್ ಮೇಲೆ ಪ್ರಿಂಟ್ ಆಗಿರುವಂಥ ಅಥವಾ ಒಂದು ಮನುಷ್ಯರು ಮಾರ್ಕ್ ಮಾಡಿರುವಂಥ ಮಾರ್ಕ್ಗಳನ್ನು ರೆಕಗ್ನೈಸ್ ಮಾಡೋದಕ್ಕೆ ಈ ಒಂದು OMR ಡಿವೈಸನ್ನು ಬಳಸಲಾಗುತ್ತೆ. ಮತ್ತೊಂದು ಇನ್ಪುಟ್ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಇನ್ಪುಟ್ ಡಿವೈಸ್ನ ಹೆಸರು MICR ಡಿವೈಸ್ ಅಂತ. ಇದರ ಫುಲ್ ಫಾರ್ಮ್ ಏನಂತಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅನ್ನೋದು ಈ ಒಂದು ಇನ್ಪುಟ್ ಡಿವೈಸ್ನ ಹೆಸರು. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಒಂದು ಚೆಕ್ ಹಾಳೆಯನ್ನು ಏನು ಮಾಡ್ತಾಯಿದೆ, ರೀಡ್ ಮಾಡ್ತಾಯಿದೆ. ಹೆಂಗೆ ರೀಡ್ ಮಾಡ್ತಾಯಿದೆ ಅಂತಂದರೆ, ಈ ಒಂದು ಚೆಕ್ ಹಾಳೆ ಮೇಲೆ ನೀವಿಲ್ಲಿ ಗಮನಿಸ್ಬೋದು ಒಂದಷ್ಟು ಅಕ್ಷರಗಳನ್ನು ಅಥವಾ ಕ್ಯಾರೆಕ್ಟರ್ಗಳನ್ನು ಪ್ರಿಂಟ್ ಮಾಡಿದ್ದಾರೆ. ಇದನ್ನು ಯಾವುದರಿಂದ ಪ್ರಿಂಟ್ ಮಾಡಿರ್ತಾರೆ ಅಂತಂದರೆ, ಇದನ್ನು ಪ್ರಿಂಟ್ ಮಾಡೋದಕ್ಕೆ ಸ್ಪೆಷಲ್ ಆಗಿರುವಂಥ ಒಂದು ಮ್ಯಾಗ್ನೆಟಿಕ್ ಇಂಕನ್ನು ಬಳಸಿರ್ತಾರೆ. ಮ್ಯಾಗ್ನೆಟಿಕ್ ಇಂಕನ್ನು ಬಳಸಿ ಒಂದು ಚೆಕ್ಕನ್ನು ಪ್ರಿಂಟ್ ಮಾಡಿರ್ತಾರೆ. ಸೊ ಈ ಒಂದು ಮ್ಯಾಗ್ನೆಟಿಕ್ ಇಂಕಲ್ಲಿ ಪ್ರಿಂಟ್ ಮಾಡಿರುವಂಥ ಕ್ಯಾರೆಕ್ಟರನ್ನು ರೀಡ್ ಮಾಡೋದಕ್ಕೆ ಈ ಒಂದು MICR ಡಿವೈಸನ್ನು ಬಳಸಲಾಗುತ್ತೆ. ಯಾಕೆ ಮ್ಯಾಗ್ನೆಟಿಕ್ ಇಂಕನ್ನು ಬಳಸ್ತಾರೆ ಅಂತ ನೀವು ಪ್ರಶ್ನೆಯನ್ನು ಕೇಳ್ಬೋದು. ನೋಡಿ ಸ್ನೇಹಿತರೆ, ಬ್ಯಾಂಕ್ ಅಂದಮೇಲೆ ಅಲ್ಲಿ ಅಕ್ಯುರೇಸಿ ಇರಬೇಕಾಗುತ್ತೆ. ನೀವೇನಾದರೂ ಒಬ್ಬ ಪರ್ಸನ್ಗೆ ಅಥವಾ ಒಬ್ಬ ವ್ಯಕ್ತಿಗೆ ಒಂದು 10,000 ಅಮೌಂಟನ್ನು ಕಳಿಸ್ತೀರ ಅಂತಂದರೆ ಅವ್ರಿಗೆ 10,000 ಹೋಗಬೇಕಾಗುತ್ತೆ. ಅದ್ರ ಬದಲು 1,00,000 ಹೋಗೋದು ಅಥವಾ 100 ರೂಪಾಯಿ ಹೋಗೋದು, ಈ ರೀತಿಯಾಗಿ ಎರರ್ಗಳು ಬರೋದಕ್ಕೆ ಚಾನ್ಸ್ ಕೊಡಬಾರ್ದು ಇಲ್ಲಿ ಬ್ಯಾಂಕ್ ವ್ಯವಹಾರಗಳಲ್ಲಿ. ಸೊ ಈ ಒಂದು ಉದ್ದೇಶದಿಂದ ಬ್ಯಾಂಕ್ಗಳಲ್ಲಿ ಬಳಸುವಂಥ
ಚೆಕ್ ಬುಕ್ಗಳಲ್ಲಿ ಮ್ಯಾಗ್ನೆಟಿಕ್ ಇಂಕ್ಗಳನ್ನು ಬಳಸ್ತಾರೆ. ಸೊ ಇದರಿಂದ ಅವರು ಅಕ್ಯುರೇಸಿಯನ್ನು ಮೇಂಟೈನ್ ಮಾಡ್ಬೋದಾಗಿರುತ್ತೆ. ಈ ಒಂದು MICR ಬಗ್ಗೆ ಮತ್ತಷ್ಟು ಮಾಹಿತಿನ ಈಗ ನಾವು ನೋಡ್ತಾ ಹೋಗೋಣ. MICR ಇದರ ಫುಲ್ ಫಾರ್ಮ್ ಏನಂತಂದ್ರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಥವಾ ರೀಡರ್ ಆಗಿರುತ್ತೆ. ಈ ಒಂದು MICRನ ಫುಲ್ ಫಾರ್ಮ್. ಇಟ್ ಈಸ್ ಯೂಸ್ಡ್ ಟು ರೀಡ್ ಕ್ಯಾರೆಕ್ಟರ್ಸ್ ಪ್ರಿಂಟೆಡ್ ವಿತ್ ಸ್ಪೆಷಲ್ ಮ್ಯಾಗ್ನೆಟಿಕ್ ಇಂಕ್. ಅಂದರೆ ಈಗಾಗಲೇ ನಾನು ಹೇಳಿದಾಗೆ ಸ್ಪೆಷಲ್ ಮ್ಯಾಗ್ನೆಟಿಕ್ ಇಂಕನ್ನು ಬಳಸಿ ಒಂದು ಹಾಳೆ ಮೇಲೆ, ಫಾರ್ ಎಕ್ಸಾಂಪಲ್ ಅದು ಚೆಕ್ ಬುಕ್ ಆಗಿರುತ್ತೆ, ಚೆಕ್ ಬುಕ್ ಮೇಲೆ ಏನು ಮಾಡಿರ್ತಾರೆ, ಸ್ಪೆಷಲ್ ಮ್ಯಾಗ್ನೆಟಿಕ್ ಇಂಕನ್ನು ಬಳಸಿ ಪ್ರಿಂಟ್ ಮಾಡಿರ್ತಾರೆ. ಈ ಒಂದು ಸ್ಪೆಷಲ್ ಮ್ಯಾಗ್ನೆಟಿಕ್ ಇಂಕನ್ನು ಬಳಸಿ ಪ್ರಿಂಟ್ ಮಾಡಿರುವಂಥ ಕ್ಯಾರೆಕ್ಟರ್ಗಳನ್ನು ಅಂದರೆ ಅಕ್ಷರಗಳನ್ನು ರೀಡ್ ಮಾಡೋದಕ್ಕೆ ಈ ಒಂದು MICR ಸಾಧನವನ್ನು ಬಳಸಲಾಗುತ್ತೆ. ಸೊ ಈ ಒಂದು MICR ಸಾಧನವನ್ನು ಮೇಯ್ನ್ಲಿ ಯೂಸ್ಡ್ ಇನ್ ಬ್ಯಾಂಕ್ ಚೆಕ್ ಬುಕ್ಸ್, ಬ್ಯಾಂಕ್ ಚೆಕ್ ಬುಕ್ಗಳನ್ನು ರೀಡ್ ಮಾಡೋದಕ್ಕೆ ಈ ಒಂದು MICR ಸಾಧನವನ್ನು ಬಳಸಲಾಗುತ್ತೆ. ಮತ್ತೊಂದು ಇನ್ಪುಟ್ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿದೆ. ಸೆನ್ಸರ್ ಆಗಿದೆ, ನಿಮ್ಮ ಮೊಬೈಲ್ಗಳಲ್ಲೂ ಕೂಡ ಇರುತ್ತೆ. ಸೊ ಇದು ಕೂಡ ಒಂದು ಇನ್ಪುಟ್ ಡಿವೈಸ್ ಆಗಿದೆ. ಇದು ಬಯೋಮೆಟ್ರಿಕ್ ಅನ್ನುವಂಥ ಒಂದು ಸಾಧನದ ಅಂಡರಲ್ಲಿ ಬರುತ್ತೆ. ಸೊ ಇವುಗಳ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ಬಯೋಮೆಟ್ರಿಕ್ ಡಿವೈಸಸ್ ಇವುಗಳು ಕೂಡ ಇನ್ಪುಟ್ ಡಿವೈಸ್ಗಳಾಗಿರುತ್ತೆ. ಇಟ್ ಈಸ್ ಯೂಸಸ್ ಎ ಪರ್ಸನ್ ಯುನೀಕ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ವೆರಿಫೈ ದೇರ್ ಐಡೆಂಟಿಟಿ. ಈ ಒಂದು ಬಯೋಮೆಟ್ರಿಕ್ ಡಿವೈಸ್ಗಳು ಅಥವಾ ಬಯೋಮೆಟ್ರಿಕ್ ಸಾಧನಗಳು ಏನು ಮಾಡುತ್ತೆ ಅಂತಂದರೆ ಒಬ್ಬ ವ್ಯಕ್ತಿಯ ಯುನೀಕ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದರೆ ಒಂದು ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಒಂದು ಫೇಸ್ ಆಗಿರ್ಬೋದು, ಅಥವಾ ಒಂದು ವಾಯ್ಸ್ ಆಗಿರ್ಬೋದು, ಅಥವಾ ಐರಿಸ್ ಪ್ಯಾಟರ್ನ್. ಅಂದರೆ ನೀವು ಆಧಾರ್ ಕಾರ್ಡ್ ಮಾಡಿಸ್ಬೇಕಾದ್ರೆ ನಿಮ್ಮ ಕಣ್ಣನ್ನು ಸ್ಕ್ಯಾನ್ ಮಾಡ್ತಾಯಿದ್ರು ನೋಡಿ, ಈ ರೀತಿಯ ಐರಿಸ್ ಪ್ಯಾಟರ್ನ್ಗಳು, ಅಂದರೆ ಇವೆಲ್ಲ ಯುನೀಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಬೆರಳಿನ ಫಿಂಗರ್ ಪ್ರಿಂಟ್ ಮತ್ತೊಬ್ಬ ವ್ಯಕ್ತಿಯ ಫಿಂಗರ್ ಪ್ರಿಂಟ್ಗೆ ಯಾವುದೇ ಕಾರಣಕ್ಕೂ ಮ್ಯಾಚ್ ಆಗೋದಿಲ್ಲ. ಇವೆಲ್ಲನೂ ಯುನೀಕ್ ಆಗಿರುತ್ತೆ. ಈ ಒಂದು ಯುನೀಕ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಯೂಸ್ ಮಾಡಿಕೊಂಡು ಒಬ್ಬ ವ್ಯಕ್ತಿಯ ಐಡೆಂಟಿಟಿಯನ್ನು ವೆರಿಫೈ ಮಾಡೋದಕ್ಕೆ ಈ ಒಂದು ಬಯೋಮೆಟ್ರಿಕ್ ಡಿವೈಸ್ಗಳನ್ನು ಬಳಸಲಾಗುತ್ತೆ. ಮೇಯ್ನ್ಲಿ ಇಟ್ಸ್ ಯೂಸ್ಡ್ ಫಾರ್ ಸೆಕ್ಯೂರಿಟಿ. ಮೇಯ್ನಾಗಿ ಇದನ್ನು ಸೆಕ್ಯೂರಿಟಿ ಉದ್ದೇಶಕ್ಕೆ ಬಳಸಲಾಗುತ್ತೆ. ಹೇಗೆ ಅಂತಂದರೆ ನೋಡಿ ಸ್ನೇಹಿತರೆ, ಕೆಲವೊಂದು ಕಡೆ ಆಧಾರ್ ಕಾರ್ಡನ್ನು ನೀವು ಆಧಾರ್ ಕಾರ್ಡನ್ನು ಕೊಟ್ಟರೆ ಅವರು ನಿಮಗೆ ಅಮೌಂಟನ್ನು ಕೊಡ್ತಾರೆ. ಅಂದರೆ ಆಧಾರ್ ಕಾರ್ಡ್ನ ಮುಖಾಂತರ ನಿಮ್ಮ ಬ್ಯಾಂಕಲ್ಲಿರುವಂಥ ಅಮೌಂಟನ್ನು ನೀವು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಅದೇ ರೀತಿಯೇ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಯಾವುದೋ ಒಬ್ಬ ಬೇರೆ ವ್ಯಕ್ತಿ ತಗೊಂಡೋಗಿ ಯಾವುದೇ ಕಾರಣಕ್ಕೂ ಹಣವನ್ನು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದೊಂದು ಸೆಕ್ಯೂರಿಟಿ ಪರ್ಪಸ್ನಲ್ಲಿ ಬಿಲ್ಡ್ ಆಗಿರುತ್ತೆ. ಅಂದರೆ ಅಲ್ಲಿ ಬಯೋಮೆಟ್ರಿಕನ್ನು ಕೊಡಬೇಕಾಗಿರುತ್ತೆ. ಅಲ್ಲಿ ಬಯೋಮೆಟ್ರಿಕನ್ನು ಕೊಡೋ ವೇಳೆಯಲ್ಲಿ ನಿಮ್ಮದೇ ಫಿಂಗರ್ ಪ್ರಿಂಟ್ ಇರಬೇಕಾಗಿರುತ್ತೆ. ಬೇರೆ ವ್ಯಕ್ತಿದು ಯಾರದೇ ಇದ್ರೂ ಅದು ತಗೊಳ್ಳೋದಿಲ್ಲ. ಸೊ ಈ ಒಂದು ಉದ್ದೇಶಕ್ಕೆ, ಅಂದರೆ ಈ ಒಂದು ಸೆಕ್ಯೂರಿಟಿಯ ಉದ್ದೇಶಕ್ಕೆ ಒಂದು ಬಯೋಮೆಟ್ರಿಕ್ ಡಿವೈಸ್ಗಳನ್ನು ಬಳಸಲಾಗುತ್ತೆ. ನಾನು ಜಸ್ಟ್ ಒಂದು ಎಕ್ಸಾಂಪಲನ್ನು ಕೊಟ್ಟೆ ಅಷ್ಟೇ. ಇದೇ ರೀತಿ ಸಾಕಷ್ಟು ಸೆಕ್ಯೂರಿಟಿ ಪರ್ಪಸ್ಗೆ ಈ ಒಂದು ಬಯೋಮೆಟ್ರಿಕ್ ಡಿವೈಸ್ಗಳನ್ನು ಬಳಸಲಾಗುತ್ತೆ. ಈಗ ನಾವು ಮತ್ತೊಂದು ಇನ್ಪುಟ್ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡ್ಬೋದು, ಇದು ಮೈಕ್ ಅಥವಾ ಮೈಕ್ರೋಫೋನ್ ಅಂತ ಕರೀತಾರೆ. ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಇವತ್ತು ಸಾಕಷ್ಟು ಇನ್ಪುಟ್ ಡಿವೈಸ್ಗಳನ್ನು ನಾನೇ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಕ್ಯಾಮ್ರಾ ಇದೆ, ಒಂದು ಡಿಜಿಟೈಸರ್ ಇದೆ, ಮತ್ತು ಒಂದು ಮೈಕ್ ಇದೆ. ಇವೆಲ್ಲನೂ ಇನ್ಪುಟ್ ಡಿವೈಸ್ ಆಗಿದೆ. ಇವುಗಳ ಮುಖಾಂತರ ನಾನು ಏನು ಮಾಡ್ತಾ ಇದ್ದೀನಿ, ಕಂಪ್ಯೂಟರ್ಗೆ ಇನ್ಪುಟನ್ನು ಕೊಡ್ತಾ ಇದ್ದೀನಿ. ಸೊ ಈ ಒಂದು ಮೈಕ್ನ ಮುಖಾಂತರ ನಾನೇನು ಮಾಡ್ತಾಯಿದ್ದೀನಿ, ನನ್ನ ವಾಯ್ಸನ್ನು ಇನ್ಪುಟ್ ಮಾಡ್ತಾಯಿದ್ದೀನಿ. ಸೊ ನನ್ನ ವಾಯ್ಸನ್ನು ಇದು ಏನು ಮಾಡ್ತಾ ಇದೆ, ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಡಿಜಿಟಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಕಂಪ್ಯೂಟರ್ಗೆ ಅರ್ಥ ಆಗುವ ರೀತಿಯಲ್ಲಿ ಇದು ಪ್ರೊವೈಡ್ ಮಾಡ್ತಾ ಇದೆ. ಸೊ ಈಗ ಈ ಒಂದು ಮೈಕ್ನ ಬಗ್ಗೆ ಮತ್ತಷ್ಟು ಮಾಹಿತಿನ ನಾವು ತಿಳ್ಕೊಳ್ತಾ ಹೋಗೋಣ. ಮೈಕ್ರೋಫೋನ್, ಇಟ್ ಈಸ್ ಯೂಸ್ಡ್ ಟು ಕ್ಯಾಪ್ಚರ್ ಸೌಂಡ್ ಆ್ಯಂಡ್ ಕನ್ವರ್ಟ್ಸ್ ಇಂಟು ಡಿಜಿಟಲ್ ಸಿಗ್ನಲ್. ಈ ಒಂದು ಮೈಕ್ ಅಥವಾ ಮೈಕ್ರೋಫೋನ್ ಏನು ಮಾಡುತ್ತೆ ಅಂತಂದರೆ ಸೌಂಡ್ ಅಥವಾ ವಾಯ್ಸನ್ನು ಕ್ಯಾಪ್ಚರ್ ಮಾಡಿಕೊಂಡು ಅದನ್ನು ಏನು ಮಾಡುತ್ತೆ, ಡಿಜಿಟಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಯೂಸ್ಡ್ ಇನ್ ರೆಕಾರ್ಡಿಂಗ್ ವಾಯ್ಸ್, ಆನ್ಲೈನ್ ಮೀಟಿಂಗ್, ಆನ್ಲೈನ್ ಟೀಚಿಂಗ್, ಸಿಂಗಿಂಗ್ ಎಕ್ಸೆಟ್ರಾ. ಇದನ್ನು ಸಾಮಾನ್ಯವಾಗಿ ವಾಯ್ಸನ್ನು ರೆಕಾರ್ಡ್ ಮಾಡೋದಕ್ಕೆ, ಆನ್ಲೈನ್ ಮೀಟಿಂಗ್ ಮಾಡೋದಕ್ಕೆ, ಮತ್ತು ಆನ್ಲೈನ್ ಟೀಚಿಂಗ್ ಮಾಡೋದಕ್ಕೆ, ಸಿಂಗಿಂಗ್ ಅಂದರೆ ಹಾಡಾಡೋದಕ್ಕೆ, ಹೀಗೆ ನಿಮಗೆ ಗೊತ್ತಿರುತ್ತೆ ಎಲ್ಲೆಲ್ಲ ಮೈಕನ್ನು ಬಳಸ್ತಾರೆ ಅಂತ. ಈ ರೀತಿಯಾಗಿ ಈ ಮೈಕನ್ನು ಹಲವಾರು ಕಡೆ ಬಳಸಲಾಗುತ್ತೆ. ಮೈಕ್ರೋಫೋನ್, ಇಟ್ ಈಸ್ ಯೂಸ್ಡ್ ಟು ಕ್ಯಾಪ್ಚರ್ ಸೌಂಡ್ ಆ್ಯಂಡ್ ಕನ್ವರ್ಟ್ಸ್ ಇಂಟು ಡಿಜಿಟಲ್ ಸಿಗ್ನಲ್. ಈ ಮೈಕ್ರೋಫೋನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ ಸೌಂಡ್ ಅಥವಾ ವಾಯ್ಸನ್ನು ಕ್ಯಾಪ್ಚರ್ ಮಾಡಿಕೊಂಡು ನಂತರ ಅದನ್ನು ಏನು ಮಾಡುತ್ತೆ, ಡಿಜಿಟಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಿರೋಂಥ ಸಿಗ್ನಲ್ನ ಏನು ಮಾಡುತ್ತೆ, ಕಂಪ್ಯೂಟರ್ಗೆ ಇನ್ಪುಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ಒಂದು ಮೈಕ್ರೋಫೋನ್ ಕೆಲಸವನ್ನು ಮಾಡುತ್ತೆ. ಮೇಯ್ನಾಗಿ ಇದನ್ನು ರೆಕಾರ್ಡಿಂಗ್ ವಾಯ್ಸ್, ಆನ್ಲೈನ್ ಮೀಟಿಂಗ್, ಆನ್ಲೈನ್ ಟೀಚಿಂಗ್, ಸಿಂಗಿಂಗ್ ಇವುಗಳಲ್ಲಿ ಬಳಸ್ತಾರೆ. ಅಂದರೆ ವಾಯ್ಸನ್ನು ರೆಕಾರ್ಡ್ ಮಾಡೋದಕ್ಕೆ, ಆನ್ಲೈನಲ್ಲಿ ಮೀಟಿಂಗ್ ಮಾಡೋದಕ್ಕೆ, ಮತ್ತು ಟೀಚ್ ಮಾಡೋದಕ್ಕೆ, ಮತ್ತು ಹಾಡುಗಳನ್ನು ಆಡೋದಕ್ಕೆ ಈ ಒಂದು ಮೈಕ್ರೋಫೋನನ್ನು ಬಳಸ್ತಾರೆ. ಮತ್ತು ಸಾಕಷ್ಟು ಕಡೆ ಕೂಡ ಇದನ್ನು ಬಳಸ್ತಾರೆ. ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಸೊ ಈ ರೀತಿಯಾಗಿ ಒಂದು ಮೈಕ್ರೋಫೋನ್ ಅನ್ನುವಂಥ ಇನ್ಪುಟ್ ಡಿವೈಸನ್ನು ಬಳಸಲಾಗುತ್ತೆ. ಸೊ ಮತ್ತೊಂದು ಇನ್ಪುಟ್ ಡಿವೈಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಒಂದು ಇನ್ಪುಟ್ ಡಿವೈಸ್. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದರಲ್ಲಿ ಒಂದು ಕ್ಯಾಮ್ರಾ ಇದೆ. ಇದಕ್ಕೆ ಏನಂತ ಕರೀತಾರೆ ಅಂತಂದರೆ ವೆಬ್ ಕ್ಯಾಮ್ ಅಂತ ಕರೀತಾರೆ. ವೆಬ್
ಕ್ಯಾಮ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ಒಂದು ವೆಬ್ ಕ್ಯಾಮ್ಗಳು ಏನು ಲ್ಯಾಪ್ಟಾಪ್ಗಳಲ್ಲಿ ಇನ್ಬಿಲ್ಟ್ ಆಗಿ ಬಂದಿರುತ್ತೆ. ಲ್ಯಾಪ್ಟಾಪ್ಗಳಲ್ಲಿ ಕ್ಯಾಮ್ರಾ ಇರುತ್ತಲ್ಲ, ಅದೆಲ್ಲದಕ್ಕೂ ಏನಂತ ಕರೀತಾರೆ ಅಂತಂದರೆ ವೆಬ್ ಕ್ಯಾಮ್ ಅಂತ ಕರೀತಾರೆ. ನೀವೆಲ್ಲರೂ ಅಂದರೆ ಕೆಲವೊಬ್ರು ಏನಂತ ತಿಳ್ಕೊಂಡಿರ್ತಾರೆ, ಅದನ್ನು ಸೆಲ್ಫಿ ಕ್ಯಾಮ್ರಾ ಅಂತ ತಿಳ್ಕೊಂಡಿರ್ತಾರೆ. ಮೊಬೈಲಲ್ಲಿರೋ ಆ ಥರ ಲ್ಯಾಪ್ಟಾಪ್ಗಳಲ್ಲಿರುತ್ತೆ, ಅದನ್ನು ಸೆಲ್ಫಿ ಕ್ಯಾಮ್ರಾ ಅಂತ ಅಂದ್ಕೊಂಡಿದ್ದಾರೆ. ಸೊ ಅದು ಸೆಲ್ಫಿ ಕ್ಯಾಮ್ರಾ ಅಲ್ಲ, ಅದು ಒಂದು ವೆಬ್ ಕ್ಯಾಮ್ ಆಗಿರುತ್ತೆ. ಈಗ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ವೆಬ್ ಕ್ಯಾಮ್ ಇಟ್ ಈಸ್ ಯೂಸ್ಡ್ ಟು ಕ್ಯಾಪ್ಚರ್ ಫೋಟೋ ಆ್ಯಂಡ್ ವಿಡಿಯೋ. ಈ ಒಂದು ವೆಬ್ ಕ್ಯಾಮನ್ನು ಫೋಟೋ ಮತ್ತು ವಿಡಿಯೋವನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಬಳಸಲಾಗುತ್ತೆ. ಯೂಸ್ಡ್ ಇನ್ ವಿಡಿಯೋ ಕಾಲ್, ಆನ್ಲೈನ್ ಮೀಟಿಂಗ್, ಲೈವ್ ಸ್ಟ್ರೀಮಿಂಗ್ ಎಕ್ಸೆಟ್ರಾ. ಈ ಒಂದು ವೆಬ್ ಕ್ಯಾಮನ್ನು ಲೈವ್ ಸ್ಟ್ರೀಮ್ ಮಾಡೋದಕ್ಕೆ, ಆನ್ಲೈನ್ ಮೀಟಿಂಗ್ ಮಾಡೋದಕ್ಕೆ ಮತ್ತು ವಿಡಿಯೋ ಕಾಲ್ ಮಾಡೋದಕ್ಕೆ ಬಳಸಲಾಗುತ್ತೆ. ಮತ್ತೊಂದು ಕಟ್ಟಕಡೆಯ ಇನ್ಪುಟ್ ಡಿವೈಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಒಂದು ಇನ್ಪುಟ್ ಡಿವೈಸ್. ಇದನ್ನು ಬಳಸ್ಕೊಂಡು ನೀವು ಫೋಟೋ ತೆಗೆಯೋದಿರ್ಬೋದು, ವಿಡಿಯೋ ಮಾಡೋದಿರ್ಬೋದು, ಇದೆಲ್ಲನೂ ಮಾಡಿರ್ತೀರ. ನಿಮ್ಮೆಲ್ಲರಿಗೂ ಇದು ಗೊತ್ತೇ ಇರುತ್ತೆ. ಇದರ ಹೆಸರೇನು ಅಂತಂದರೆ ಡಿಜಿಟಲ್ ಕ್ಯಾಮ್ರಾ. ಡಿಜಿಟಲ್ ಕ್ಯಾಮ್ರಾ ಇದು ಒಂದು ಇನ್ಪುಟ್ ಡಿವೈಸ್ ಆಗಿದೆ. ಇದರ ಮುಖಾಂತರ ನಾವೇನು ಮಾಡ್ಬೋದು, ಫೋಟೋ ಮತ್ತು ವಿಡಿಯೋವನ್ನು ತಗೋಬೋದಾಗಿರುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಈಗ ನಾವು ತಿಳ್ಕೊಳ್ತಾ ಹೋಗೋಣ. ಡಿಜಿಟಲ್ ಕ್ಯಾಮರಾ ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಕ್ಯಾಪ್ಚರ್ ಫೋಟೋ ಆ್ಯಂಡ್ ವಿಡಿಯೋ. ಇದನ್ನು ಕೂಡ ಫೋಟೋ ಮತ್ತು ವಿಡಿಯೋವನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಬಳಸಲಾಗುತ್ತೆ. ಯೂಸ್ಡ್ ಇನ್ ವೆಡ್ಡಿಂಗ್, ಟಿ ವಿ, ಸ್ಪೋರ್ಟ್ಸ್ ಆ್ಯಂಡ್ ನ್ಯೂಸ್ ಎಕ್ಸೆಟ್ರಾ. ಇದನ್ನು ಸಾಮಾನ್ಯವಾಗಿ ನೀವೆಲ್ಲರೂ ನೋಡೇ ಇರ್ತೀರ, ಮದುವೆಗಳಲ್ಲಿ, ಟಿ ವಿಗಳಲ್ಲಿ, ಸ್ಪೋರ್ಟ್ಸ್ಗಳಲ್ಲಿ ಮತ್ತು ಕಾಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೆ, ಇವೆಲ್ಲದಕ್ಕೂ ಈ ಒಂದು ಡಿಜಿಟಲ್ ಕ್ಯಾಮರಾವನ್ನು ಬಳಸಲಾಗುತ್ತೆ. ಈ ಒಂದು ಡಿಜಿಟಲ್ ಕ್ಯಾಮರಾ ಕೂಡ ಒಂದು ಇನ್ಪುಟ್ ಡಿವೈಸ್ ಆಗಿರುತ್ತೆ. ಇಲ್ಲಿವರೆಗೂ ನಾವು ಇನ್ಪುಟ್ ಡಿವೈಸ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಡ್ವಿ. ಅಂದರೆ ಇನ್ಪುಟ್ ಡಿವೈಸ್ ಅಂದರೆ ಏನು, ಯಾವುದೆಲ್ಲ ಇನ್ಪುಟ್ ಡಿವೈಸ್ಗಳು ಬರುತ್ತೆ, ಮತ್ತು ಇನ್ಪುಟ್ ಡಿವೈಸ್ಗಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಹೀಗೆ ಇನ್ಪುಟ್ ಡಿವೈಸ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಔಟ್ಪುಟ್ ಡಿವೈಸ್ ಅಥವಾ ಔಟ್ಪುಟ್ ಸಾಧನದ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೇನಾದರೂ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಕೊಟ್ಟು ಸಪೋರ್ಟ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಔಟ್ಪುಟ್ ಡಿವೈಸ್ ಅಥವಾ ಔಟ್ಪುಟ್ ಸಾಧನದ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಮಾಡಿಕೊಡ್ತೀನಿ. ಸದ್ಯಕ್ಕೆ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.